ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಉತ್ತಮ ಆಡಳಿತ ಜಾತ್ಯತೀತ ನೀತಿಗಾರ. ಶ್ರೀನಿವಾಸ್ ವಾಡಪ್ಪಿ ಕರೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂ ನದಾಫ್. ಧಾರವಾಡ ನಗರದ ಹಿರಿಯ ಸಾಹಿತಿಗಳಾದ ಶ್ರೀನಿವಾಸ್ ವಾಡಪ್ಪಿ ಅವರು ಮಾತನಾಡಿ, ಮೈಸೂರು ಸಂಸ್ಥಾನದಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಉತ್ತಮ ಆಡಳಿತ ಜಾತ್ಯತೀತ ನೀತಿಗಾರ ಎಂದು ಹಿರಿಯ ಸಾಹಿತಿ ಶ್ರೀನಿವಾಸ್ ವಾಡಪ್ಪಿ ಅವರು ಹೇಳಿದರು. ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಭಾಭವನದಲ್ಲಿ ಆಯೋಜಿಸಿದ ಸರ್ ಮಿರ್ಜಾ ಇಸ್ಮಾಯಿಲ್ ರವರ 137ನೇ ಜನ್ಮದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಇತಿಹಾಸ ಪ್ರಾಧ್ಯಾಪಕರಾದ ಬಸವರಾಜ್ ಅಕ್ಕಿ ಅವರು ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಕೊಡುಗೆಗಳ ಬಗ್ಗೆ ಮಾತನಾಡಿದರು. ಸಿಯು ಬೆಳ್ಳಕ್ಕಿ ಅವರು ಮಾತನಾಡಿ, ಮಿರ್ಜಾ ಇಸ್ಮಾಯಿಲ್ ರವರು ಜೀವನ ಚರಿತ್ರೆಯನ್ನು ಕನ್ನಡದಲ್ಲಿ ಪ್ರಕಟಿಸಬೇಕೆಂದು ಹೇಳಿದರು. ವೇದಿಕೆಯಲ್ಲಿ ಡಾಕ್ಟರ್ ಲಿಂಗರಾಜ್ ಅಂಗಡಿ, ಡಾಕ್ಟರ್ ಎಸ್ ದೊಡ್ಡಮನಿ, ಡಾಕ್ಟರ್ ಜನದತ್ ಹಡಗಲಿ ಉಪಸ್ಥಿತರಿದ್ದರು. ಪ್ರೊಫೆಸರ್ KS ಕೌಜಲಗಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಶರಣಮ್ಮ ಗೋರೆಬಾಳ್ ಅವರು ವಂದಾರ್ಪಣೆ ಮಾಡಿದರು. ಉದಾಹರಣೆಗೆ ಕೋಲಾರ ಆಗಿರ್ಬೋದು, ಇವತ್ತಿನ ಚಾಮರಾಜನಗರ ಆಗಿರ್ಬೋದು ಮತ್ತು ಚಿತ್ರದುರ್ಗ ಆಗಿರ್ಬೋದು, ಎಷ್ಟು ಕೆರೆಗಳು ಎಷ್ಟು ನೀರಿಂದ ಬಳಲ್ತಾ ಇದ್ದವು ಅಂತಂದರೆ, ಇವತ್ತು ಇಡೀ ಇಂಡಿಯಾದಲ್ಲಿ ಒಂದು ಅತ್ಯುತ್ತಮವಾದ ಈ ಜಲಸಂಪನ್ಮೂಲ ಸಂಗ್ರಹಣೆ ಅಂದರೆ ಜಲವನ್ನು ಸಂಗ್ರಹ ಮಾಡ್ತಕ್ಕಂಥ ಕಾರ್ಯವನ್ನು ಏನಾದ್ರು ಮಾಡಿದ್ರೆ ಅದು ಮೈಸೂರು ಮಹಾರಾಜರು ಮಾಡಿದ್ರು. ಸೊ ಕೆರೆಗಳ ಜೀರ್ಣೋದ್ಧಾರಕ್ಕಾಗಿ ಒಂದು ಸಪ್ರೇಟೇ ಇದನ್ನು ಮಾಡಿ ಲಾ ಮಾಡಿ 1884ರಲ್ಲಿ ಆ ಕಾರ್ಯವನ್ನು ಮಾಡ್ತಾರೆ. ಜೊತೆಗೆ ಮಾರಿಕಣಿ ಅಣೆಕಟ್ಟನ್ನು ಇವತ್ತು ನಾವೇನು ವಾಣಿವಿಲ ಸಾಗರ ಅಂತ ಕರಿತೀವಲ್ಲ ಹಿರಿಯೂರು ತಾಲೂಕಿನಲ್ಲಿ ಆ ಒಂದು ಅಣೆಕಟ್ಟನ್ನು ಕಟ್ಟಿದ್ರು. ಮೈಸೂರು ಮಹಾರಾಣಿ ಸ್ವತಃ ತನ್ನ ಬಂಗಾರದ ಆಭರಣಗಳನ್ನು ಒತ್ತಿ ಇಟ್ಟು ಆ ಒಂದು ಕಾರ್ಯವನ್ನು ಮಾಡಿದ್ರು. ಸೊ ಇದು ಈ ಅದಕ್ಕೆ ಹೆನ್ರಿ ಕಾಟನ್ ಅಂತ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಬರ್ತಾನೆ, ಅವನು ಅದನ್ನು ಪ್ಲಾನ್ ಮಾಡಿರ್ತಾರೆ. ಹೀಗಾಗಿ ಅತ್ಯಂತ ಬರಡು ಪ್ರದೇಶವನ್ನು ಚಿತ್ರದುರ್ಗ ಜಿಲ್ಲೆಗೆ ಉತ್ತಮವಾದ ಕಾಟನ್ ಅಂದರೆ ಹತ್ತಿಯನ್ನು ಬೆಳೀತಕ್ಕಂಥ ಒಂದು ಪ್ರದೇಶವನ್ನಾಗಿ ಮಾರ್ಪಾಡು ಮಾಡಿದ್ದು ಆ ಮಾರಿಕಣಿ ಡ್ಯಾಮೇಜ್ ಆಗುತ್ತೆ. ಅದೇ ರೀತಿಯಾಗಿ ಕೃಷಿ ಸಹಕಾರ ಬ್ಯಾಂಕನ್ನು 1894ರಲ್ಲಿ ಸ್ಥಾಪನೆ ಮಾಡ್ತಾರೆ. ಕೋಲಾರದಲ್ಲಿ ಚಿನ್ನದ ಗಣಿಯನ್ನು 1879ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಒಂದು ಕಂಡೀಷನ್ ಆಗ್ತಾರೆ, ಅವಾಗ ಜಾನ್ ಟೇಲರ್ ಕಂಪ್ನಿ ಅಂತ ಒಂದು ಕಂಪ್ನಿ ಅದನ್ನು ಕಾಂಟ್ರಾಕ್ಟ್ ತೊಗೊಂಡಿರ್ತದೆ. ನನಗೆ ಎಷ್ಟು ಶೀಘ್ರವಾಗಿ ವಿದ್ಯುತ್ ಶಕ್ತಿ ಕೊಡ್ತಿರೋ ಅಲ್ಲಿಂದ ನಾನು ನಿಮಗೆ ಹೆಚ್ಚಿಗೆ ರಾಯಲ್ಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದರ ಪರಿಣಾಮವಾಗಿ ಇವತ್ತೇ ನಾವು ಶಿವನ ಸಮುದ್ರ ಡ್ಯಾಮ್ ಅಂತ ಅಲ್ಲಿ ಹೇಳ್ತೀವಲ್ಲ, ಅಲ್ಲಿ ಜಲವಿದ್ಯುತ್ ಸಾಗರವನ್ನು ಸ್ಟಾರ್ಟ್ ಮಾಡೋದು 1902ರಲ್ಲಿ. ಅಲ್ಲಿರ್ತಕ್ಕಂಥ ರೆಸಿಡೆಂಟ್ ಅವತ್ತು ಅದನ್ನು ಉದ್ಘಾಟನೆ ಮಾಡ್ತಾ ಕೆ ಶೇಷಾದ್ರಿ ಅವರ ಕಾಲದಲ್ಲಿ ಪ್ರಾರಂಭವಾಗಿ. ಅದೇ ರೀತಿಯಾಗಿ ಭೂಗರ್ಭ ಇಲಾಖೆಯನ್ನು ಸ್ಟಾರ್ಟ್ ಮಾಡಿದ್ರು 1894ರಲ್ಲಿ. ಇದರಿಂದ ಏನೇ ಕೆಲಸ ಅಂತಂದ್ರೆ, ಇಡೀ ಮೈಸೂರು ಸಂಸ್ಥಾನದಲ್ಲಿ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ. ಎಷ್ಟು ಖನಿಜ ಸಂಪತ್ತು ಬೇಕಲ್ಲ ಅವೆಲ್ಲ ಖನಿಜ ಸಂಪತ್ತು ಮೈಸೂರು ರಾಜ್ಯದಲ್ಲಿ ಇತ್ತು. ಹೀಗಾಗಿ ಆ ಇಂಡಸ್ಟ್ರಿಯಲೈಸೇಷನ್ ಪ್ರೊಸೆಸ್ನಲ್ಲಿ ಬರುತ್ತೆ. ವಿಶೇಷವಾಗಿ ಇದು ಮೈಸೂರು ನಾಲ್ವರು ಕೃಷ್ಣರಾಜ ಒಡೆಯರ ಬಗ್ಗೆ ಯಾವ ರೀತಿ ಕೈಗಾರಿಕಾ ಅಂತ ಒಂದು ವಿಶೇಷ ಒಂದು ಪ್ರಾಜೆಕ್ಟ್ ಅನ್ನು ತೊಗೊಂಡಿದ್ದರಿಂದ ಆ ಮಾಹಿತಿ ಸಂಗ್ರಹ ಮಾಡೋ ಸಂದರ್ಭದಲ್ಲಿ ಭೂಗರ್ಭ ಇಲಾಖೆಯನ್ನು ಸ್ಟಾರ್ಟ್ ಮಾಡಿ ಇಡೀ ರಾಜ್ಯವನ್ನು ಸಮೀಕ್ಷೆ ಮಾಡಿಸಿ ಸಿಗ್ತಕ್ಕಂಥ ಖನಿಜ ಸಂಪತ್ತಿನ ಅದಕ್ಕೆ ಸಂಬಂಧಪಟ್ಟಂಥ ಇಂಡಸ್ಟ್ರಿಗಳು ಯಾವ ರೀತಿ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಒಂದು ಸಮೀಕ್ಷೆ ಮಾಡಿ ಅನೇಕ ಕೈಗಾರಿಕೆಗಳನ್ನ ಮಾಡ್ತಾರೆ. ಹೀಗಾಗಿ ಸರ್ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವ್ರಿಗೆ ಯಾಕೆ ಕೈಗಾರಿಕೆಗಳಿಗೆ ಹೆಚ್ಚು ಒತ್ತು ಕೊಟ್ಟರು ಅಂತಂದ್ರೆ ಆ ಖನಿಜ ಸಂಪತ್ತಿನ ಬಗ್ಗೆ ಒಂದು ಸಮಗ್ರ ಅಧ್ಯಯನವನ್ನು ಪ್ರಾರಂಭ ಮಾಡಿದ್ರು. ಶ್ರೀನಿವಾಸ್ ಅಯ್ಯರ್ ಅಂತ ಒಬ್ಬರು ಬರ್ತಾರೆ, ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಫಾರ್ಮೇಷನ್ ಮಾಡ್ತಾರೆ. ಜೊತೆಗೆ 1884ರಲ್ಲಿ ವಿದ್ಯುತ್ ಶಕ್ತಿ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಈ ಹ್ಯಾಂಡ್ಲೂಮ್ ಕಾಟನ್ ಬಟ್ಟೆ ಒಂದು ಕೈಗಾರಿಕೆ, ಜೊತೆಗೆ ಹತ್ತಿ, ರೇಷ್ಮೆ ಮತ್ತು ಉಣ್ಣೆ ಬಟ್ಟೆಯನ್ನು ಸಹಿತ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ನಾವೇನು ಬಿನ್ನಿ ಮಿಲ್ ಅಂತ ಕರಿತಲ್ಲ ಅದು ಸ್ಟಾರ್ಟ್ ಆಯಿತು. ಜೊತೆಗೆ ದಸರಾ ಹಬ್ಬದಲ್ಲಿ ಈ ವಸ್ತು ಪ್ರದರ್ಶನ ಮಾಡಬೇಕಂತೇಳಿ 1888ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಇಡೀ ಜಗತ್ತಿಗೆ ಅದು ಭಾರತಕ್ಕೆ ವಿಶೇಷವಾಗಿ ಮೈಸೂರು ಸಂಸ್ಥಾನದಲ್ಲಿ ಏನೇನು ಉತ್ಪಾದನೆ ಸಿಗ್ತಾವೆ ಅದು ಜನರಿಗೆ ಗೊತ್ತಾಗಬೇಕು, ರೈತರಿಗೆ ಗೊತ್ತಾಗಬೇಕು, ವ್ಯಾಪಾರಸ್ಥರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ದಸರಾ ವಸ್ತು ಪ್ರದರ್ಶನ ಅಂದಿನಿಂದ ಮಾಡ್ಕೊಂಡು ಬರ್ತಾರೆ. ಇಂದಿಗೂ ಸಹಿತ ಆ ಒಂದು ಮುಂದುವರೆದಿದೆ. ಹೀಗಾಗಿ 1898ರಲ್ಲಿ ಕೃಷಿ ಇಲಾಖೆ ಸ್ಟಾರ್ಟ್ ಆಗ್ತದೆ. 1889ರಲ್ಲಿ ಅಂಚೆ ಇಲಾಖೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವತ್ತು ಇಡೀ ಇಂಡಿಯಾದಲ್ಲಿ ಇಡೀ ಜಗತ್ತಿನ ಅತ್ಯಂತ ಅಗ್ರಗಣ್ಯ ವಿಶ್ವವಿದ್ಯಾಲಯ ಏನಾದರೂ ಮಾನ್ಯತೆ ಪಡೆದರೆ ಇಂಡಿಯಾದಲ್ಲಿ ಕೇವಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಅದನ್ನು 1905ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಟಾಟಾ ಅವರು, ಜೇಮ್ಸ್ ಸಿ ಟಾಟಾ ಇವರು ಅದಕ್ಕೆ ಅನುದಾನ ಕೊಡ್ತಾರೆ. ಅದಕ್ಕೆ ಮೆಚ್ಚಿ ನಾಲ್ವರು ಕೃಷ್ಣರಾಜ ಒಡೆಯರ್ ಭೂಮಿಯನ್ನು ಸುಮಾರು 400 ಎಕರೆ ಭೂಮಿಯನ್ನು ಬೆಂಗಳೂರಿನಲ್ಲಿ ಅದಕ್ಕೆ ದೇಣಿಗೆಯನ್ನು ಕೊಡ್ತಾರೆ. ಜೊತೆಗೆ ನಮಗೆ ಇವತ್ತೇನು ನಾವು KPC ಅಂತ ಕರಿತಲ್ಲ, ಮೈಸೂರು ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಯಿತು. ಅದು 1907ರಲ್ಲಿ ಸ್ಟಾರ್ಟ್ ಆಗುತ್ತೆ. 1907ರಲ್ಲಿ ಮೆಂಬರ್ ಇದು ಲೆಜಿಸ್ಲೇಟಿವ್ ಕೌನ್ಸಿಲ್ ಸ್ಟಾರ್ಟ್ ಆಗ್ತದೆ, ಮೈಸೂರು ಲೆಜಿಸ್ಲೇಟಿವ್ ಕೌನ್ಸಿಲ್. ಜೊತೆಗೆ 1911ರಲ್ಲಿ ಎಕನಾಮಿಕ್ ಕಾನ್ಫರೆನ್ಸ್ ಅಂತ ಸ್ಟಾರ್ಟ್ ಆಗ್ತದೆ. ಇದು ಸರ್ ವಿಶ್ವೇಶ್ವರಯ್ಯ ಸ್ಟಾರ್ಟ್ ಮಾಡಿದ್ರೆ ಅತ್ಯಂತ ಅದ್ಭುತವಾದ ಒಂದು ಸಂಸ್ಥೆ. ಏನಿದೆ ಎಕನಾಮಿಕ್ ಕಾನ್ಫರೆನ್ಸ್ ನಾವು ಇವತ್ತೇನು ಎಕನಾಮಿಕ್ ಪ್ಲಾನಿಂಗ್ ಕಮಿಷನ್ ಅಂತ ಹೇಳ್ತಾರೆ, ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಅಂತೇಳಿ. ಹಂಗೆ ಪ್ರಾದೇಶಿಕ ಮಟ್ಟದಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯವನ್ನು ಕೈಗೊಳ್ಳಬೇಕು ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಅದನ್ನು ಕೈಗೊಳ್ಳಲಿಕ್ಕೆ ಇದು ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್. ಇದು ಜಪಾನ್ದಲ್ಲಿತ್ತು. ವಿಶೇಷವಾಗಿ ಒಂದ್ಸಲ ಜಪಾನ್ಗೆ ಹೋದಾಗ ಆ ಮಾಡೆಲ್ ನೋಡ್ತಾರೆ. ಹೀಗಾಗಿ ಅದನ್ನು ಮೈಸೂರು ರಾಜ್ಯದಲ್ಲಿ ತರ್ತಾರೆ. ಅದೇ ರೀತಿಯಾಗಿ ಮೈಸೂರು ಬ್ಯಾಂಕ್ ಸ್ಟಾರ್ಟ್ ಆಗುತ್ತೆ, ಮೈಸೂರು ಯೂನಿವರ್ಸಿಟಿ ಸ್ಟಾರ್ಟ್ ಆಗುತ್ತೆ, ಮಲ್ನಾಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಬರ್ತದೆ. ಹೀಗೆ ಈ ಎಲ್ಲ ಸಂಸ್ಥೆಗಳ ಭದ್ರ ಬುನಾದಿಯ ಮೇಲೆ ಸರ್ ಮಿರ್ಜಾ ಇಸ್ಮಾಯಿಲ್ ನಿಂತ್ಬಿಟ್ರು. ಹೀಗಾಗಿ ಅದೆಲ್ಲ ಶ್ರೇಯಸ್ ಯಾರಿಗೆ ಹೋಗುತ್ತೆ ಅಂತ ಸರ್ ವಿಶ್ವೇಶ್ವರಯ್ಯಗೆ ಹೋಗುತ್ತೆ. ಹೀಗಾಗಿ ನಾಲ್ವರು ಕೃಷ್ಣರಾಜ ಒಡೆಯರವರ ಅನುಗ್ರಹದಿಂದ ಈ ಸರ್ ವಿಶ್ವೇಶ್ವರಯ್ಯ ತಗೊಂಡಂಥ ಎಲ್ಲ ಅದ್ಭುತ ಕಾರ್ಯಗಳು ಸಹಿತ ಅದರ ಮೇಲೆ ಒಂದು
ಒಂದು ಸೌಧವನ್ನು ಕಟ್ಟುವಂಥ ಕೆಲಸವನ್ನು ಸರ್ ಮಿರ್ಜಾ ಇಸ್ಮಾಯಿಲ್ ಮಾಡಿದ್ರು. ಹೀಗಾಗಿ ಅವ್ರಿಗೆ ಹೆಚ್ಚು ಒಂದು ಶ್ರೇಯಸ್ಸು ಅವ್ರಿಗೆ ಸಲ್ಲುತ್ತೆ. ಹೀಗಾಗಿ ನಾವು ಸರ್ ಇಸ್ಮಾಯಿಲ್ ಅವರ ಒಂದು ಕೊಡುಗೆಗಳನ್ನು ನೋಡೋದಾದ್ರೆ ನಾವು ಎರಡು ಪ್ರಕಾರವಾಗಿ ವಿಂಗಡಿಸಬೇಕಾಗುತ್ತೆ. ಒಂದು ಅಭಿವೃದ್ಧಿ ಕಾರ್ಯಗಳು, ಅದು ಕೃಷಿ ಆಗಿರ್ಬೋದು, ಕೈಗಾರಿಕೆ ಇರ್ಬೋದು, ನೀರಾವರಿ ಇರ್ಬೋದು. ಇನ್ನೊಂದು ನಾವು ಇವತ್ತು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತೀವಿ, ಅದರ ಸಂದರ್ಭದಲ್ಲಿ ಸಹಿತ ಅವರೊಂದು ಕಾಣಿಕೆ ಇದೆ. ಸೊ ಹೀಗಾಗಿ ಅವರ ಕೊಡುಗೆಗಳನ್ನು ನೋಡೋದಾದ್ರೆ ಕೌಜಿಲ್ ಸರ್ ಹೇಳಿದರು, ಪ್ರಾಯಶಃ ಅವರು ನನಗಿಂತ ಹೆಚ್ಚಿಗೆ ತಿಳ್ಕೊಂಡು ಬಂದಿದ್ರು. ಅವರು ಈ ಸಮಯದ ಒಂದು ಸ್ವಲ್ಪ ಮಾತಾಡಿ ಮುಗಿಸ್ಬಿಟ್ರು. ಅವರು ಅಧಿಕಾರಕ್ಕೆ ಬಂದ 2 ವರ್ಷದಲ್ಲಿ ಈ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಮೈಸೂರು ರಾಜ್ಯ ಅತ್ಯಂತ ಶ್ರೀಮಂತ ಆಗಿದ್ದನ್ನು ಕಾರಣಕ್ಕಾಗಿ ಅದಕ್ಕೆ ಪ್ರತಿ ವರ್ಷ 35 ಲಕ್ಷ ರೂಪಾಯಿ ಕೊಡಬೇಕಂತ ಮನವೊಲಿಸಿ ಅದನ್ನು 10 ಲಕ್ಷ ರೂಪಾಯಿಗೆ ಗುರಿ ನಿಗದಿಪಡಿಸ್ತಾರೆ. ಹೀಗಾಗಿ ಅದರ ಅಪಾರ ಹಣವನ್ನು ಅವರು ಉಳಿಸೋದ್ರಲ್ಲಿ ಯಶಸ್ವಿಯಾಗ್ತಾರೆ. ಜೊತೆಗೆ ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟೋಕ್ಕಿಂತ ಪೂರ್ವದಲ್ಲಿ ಆ ಇರ್ವಿನ್ ಕ್ಯಾನಲ್, ಇನ್ನೊಂದು ವಿಶ್ವೇಶ್ವರಯ್ಯ ನಾಲಾ ಅಂತ ಮತ್ತೊಂದು ಹೆಸರು ಕರೀತಾರೆ. ಆ ಇರ್ವಿನ್ ಕ್ಯಾನಲ್ ಅಲ್ಲಿ ಮಂಡ್ಯ, ಮಳವಳ್ಳಿ ನೀರಾವರಿ ಕಾರ್ಯ ತೋಡುವುದರ ಮೂಲಕ ಸುಮಾರು 1,20,000 ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವಂತ ಕಾರ್ಯವನ್ನು ಮಿರ್ಜಾ ಇಸ್ಮಾಯಿಲ್ ಮಾಡ್ತಾರೆ. ಅದು ಮದುವೆಯಾಗಲಿಕ್ಕೆ ಹೋಗ್ತಿದ್ದರು ಯಾರು, ಯಾಕಂದ್ರೆ ಅವರಿಗೆ ಹೀಗಾಗಿ ಯಾವಾಗ KRS ಡ್ಯಾಮ್ ಕಟ್ಟಿದ್ರು ಇಡೀ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆ ಅತ್ಯಂತ ಶ್ರೀಮಂತ ಭರಿತವಂತ ಒಂದು ಜಿಲ್ಲೆಯಾಗಿ ಪರಿವರ್ತನೆಗಳಿಗೆ ಕಾರಣ. ಸೊ ಅದ್ರ ಮುಖ್ಯ ಕಾರಣ ಅಂತಂದ್ರೆ ಇದು ಇರ್ವಿನ್ ಕ್ಯಾನಲ್. ಇದರ ಪರಿಣಾಮವಾಗಿ ಭತ್ತ ಮತ್ತು ಕಬ್ಬನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರ ಪರಿಣಾಮವಾಗಿ ಮಂಡ್ಯದಲ್ಲಿ 1934ರಲ್ಲಿ ಮಾಯ ಶುಗರ್ ಫ್ಯಾಕ್ಟರಿ ಅಂತ ಇವತ್ತು ಸಹಿತ ಈಗ ಸ್ಥಗಿತಗೊಂಡಿದೆ. ಇತ್ತೀಚೆಗೆ ಅದು ಸರ್ಕಾರದ ನೀತಿ ನಿಯಮದಿಂದ ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಆ ಒಂದು ಮೈಸೂರು ಶುಗರ್ ಫ್ಯಾಕ್ಟರಿ ಅಂತ ಕರೀತಾರೆ, ಅದನ್ನು ಸ್ಥಾಪನೆ ಮಾಡಿದ್ರು. ಜೊತೆಗೆ ಜೋಗ್ ಮತ್ತು ಶಿಂಸಾದಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಸ್ಟಾರ್ಟ್ ಮಾಡಿದ್ರು. ಇದಕ್ಕಿಂತ ಪೂರ್ವದಲ್ಲಿ 1902ರಲ್ಲಿ ಶಿವನ ಸಮುದ್ರದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗಿತ್ತು. ನಂತರ ಮಿರ್ಜಾ ಇಸ್ಮಾಯಿಲ್ ಬಂದ ತಕ್ಷಣ ಜೋಗ ಮತ್ತು ಶಿಂಸಾದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ಸ್ಟಾರ್ಟ್ ಮಾಡಿದ್ರು. ಹೀಗಾಗಿ ಮೈಸೂರು ರಾಜ್ಯದ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಸಹಿತ ವಿದ್ಯುತ್ ಶಕ್ತಿ ವಿದ್ಯುತ್ ದೀಪ ಉರ್ಲಿಕ್ಕೆ ಕಾರಣ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ಕೇವಲ ಬೆಂಗಳೂರು, ಮೈಸೂರು ಮತ್ತು ಪ್ರಮುಖ ಪಟ್ಟಣಗಳಲ್ಲಿ ಮಾತ್ರ ವಿದ್ಯುತ್ ಶಕ್ತಿ ಇತ್ತು. ಈ ಜೋಗ ಮತ್ತು ಶಿಂಸಾ ಬಂದ ತಕ್ಷಣ ಅದು ಎಲ್ಲ ಜಿಲ್ಲೆಗಳಿಗೂ ಮತ್ತು ಹಳ್ಳಿಗಳಿಗೂ ಸಹಿತ ಹತ್ತಿ ಅಂತೇಳಿ ನಾವು ನೋಡ್ತೀವಿ. ಜೊತೆಗೆ ಈ ಭದ್ರಾವತಿ ಬಹಳ ಒಂದು ಮೈಸೂರು ಸಂಸ್ಥಾನ ಉತ್ತರ ಭಾಗಕ್ಕಿತ್ತು ಅತ್ಯಂತ ಶ್ರೀಮಂತವಾದಂಥ ಒಂದು ಜಿಲ್ಲೆ ಅದು. ತುಂಗಭದ್ರಾ ನದಿ ಇದೆ, ತುಂಗಭದ್ರಾ ಡ್ಯಾಮ್ ಇನ್ನೂ ಕಟ್ಟಿರಲಿಲ್ಲ, ಅಲ್ಲಿ ಅಪಾರ ಒಂದು ದಟ್ಟವಾದ ಕಾಡಿತ್ತು. ಆ ಭಾಗದಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಕೌಜಿಲ್ ಸರ್ ಹೇಳಿದಂಗೆ ಕನ್ನಂಬಾಡಿ ಡ್ಯಾಮ್ ಎದುರುಗಡೆ ಇವತ್ತೇ ನಾವು ಬೃಂದಾವನ ಗಾರ್ಡನ್ ಅಂತ ಹೇಳ್ತೇವಲ್ಲ, ಆ ಗಾರ್ಡನ್ ಸೃಷ್ಟಿ ಮಾಡಿದವರು ಮಿರ್ಜಾ ಇಸ್ಮಾಯಿಲ್. ಹೀಗಾಗಿ ಆ ಗಾರ್ಡನ್ನಲ್ಲಿ ಎಲ್ಲಿವರೆಗೂ ಆ ಸಂಗೀತದ ಮ್ಯೂಸಿಕ್ ಇರ್ತದೋ ಅಲ್ಲಿ ತನಕ ಮಿರ್ಜಾ ಇಸ್ಮಾಯಿಲ್ ಅವರ ಹೆಸರು ಶಾಶ್ವತವಾಗಿ ಇರುತ್ತೆ. ಜೊತೆಗೆ ಮಾರ್ಕೋನಹಳ್ಳಿ ಅಂತ ಬರ್ತದೆ, ಅಲ್ಲೊಂದು ಚಿಕ್ಕ ಡ್ಯಾಮ್ ಅನ್ನು ಸಹಿತ ಇವರು ನಿರ್ಮಾಣ ಮಾಡ್ತಾರೆ. ಜೊತೆಗೆ ಮೈಸೂರಿನಲ್ಲಿ ಶ್ರೀಗಂಧ ಅತ್ಯಂತ ಬೆಳೆಬಾಳುವ ಒಂದು ಮರ. ಹೀಗಾಗಿ ರಿಸರ್ವ್ ಫಾರೆಸ್ಟ್ ಏರಿಯಾವನ್ನು ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾಪನೆ ಮಾಡಿ ವನ್ಯ ಸಂಪತ್ತು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯಲಿ ಅನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಮೈಸೂರಿನಲ್ಲಿ ಆಕಾಶವಾಣಿಯನ್ನು ಸ್ಥಾಪನೆ ಮಾಡಿದ್ದು ಸಹಿತ ಮೈಸೂರು ಇವರಿಗೆ ಸಲ್ಲುತ್ತದೆ. ಇದಿಷ್ಟು ಅವರು ಈ ಕೈಗಾರಿಕೀಕರಣದಲ್ಲಿ ಮತ್ತು ಈ ಆರ್ಥಿಕ ಅಭಿವೃದ್ಧಿ ಮಾಡಲಿಕ್ಕೆ ನೀರಾವರಿಯಲ್ಲಿ ಕೈಗೊಂಡಂಥ ಕೆಲವೊಂದು ಕಾರ್ಯಕ್ರಮಗಳು. ಇದರ ಜೊತೆಗೆ ಸಾಮಾಜಿಕವಾಗಿ ಸಹಿತ ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅನ್ನೋ ಸಂಬಂಧ ಕೆಲವೊಂದು ಕೆಲಸ ಮಾಡ್ತಾರೆ. ಅದರಲ್ಲಿ ಎಸ್ಪೆಷಲಿ ಮಹಿಳೆಯರಿಗಾಗಿದೆ. ಹೀಗಾಗಿ ಈ ವುಮನ್ ರೈಟ್ಸ್ ಅಂದರೆ ಈ ಜನಪ್ರತಿನಿಧಿ ಸಂಸ್ಥೆಗಳಂತ ಏನ್ಕಟ್ಟ ಅಂದ್ರೆ ಮುನ್ಸಿಪಲ್ ಇರ್ಬೋದು, ಮತ್ತೊಂದು ಇರ್ಬೋದು, ಮಹಿಳೆಯರಿಗೆ ಮತದಾನ ಹಕ್ಕಿರಲಿಲ್ಲ. ಹೀಗಾಗಿ ಮಿರ್ಜಾ ಇಸ್ಮಾಯಿಲ್ ಅವರ ಒಂದು ಕಾರ್ಯದಿಂದಾಗಿ ಈ ಮಹಿಳೆಯರಿಗೂ ಸಹಿತ ವೋಟಿನ ಹಕ್ಕು ಮತದಾನ ಮಾಡುವಂಥ ಹಕ್ಕನ್ನು ಸಹಿತ ಮಾಡಿಕೊಂಡು ಶಾಸನವನ್ನು ಜಾರಿಗೆ ತರ್ತಾರೆ. ಜೊತೆಗೆ ಅವರು ಸಹಿತ ಮೆಂಬರ್ ಆಗಲಿ ಅನ್ನೋ ಕಾರಣಕ್ಕಾಗಿ ಒಂದು ಸಂಸ್ಥೆಯನ್ನು ಸಹಿತ ಆ ಒಂದು ಅವಕಾಶವನ್ನು ಸಹಿತ ಕಲ್ಪಿಸಿಕೊಡ್ಲಿಕ್ಕೆ ಮೆಂಬರ್ಸ್ ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಜೊತೆಗೆ ಅಡಲ್ಟ್ ಎಜುಕೇಷನ್ ಮೂವ್ಮೆಂಟನ್ನು 1934 ಸ್ಟಾರ್ಟ್ ಮಾಡ್ತಾರೆ. ಇದು ಮುಂದೆ ಅಕ್ಷರ ಪ್ರಚಾರ ಸಮಿತಿ ಅಂತ ಸ್ಥಾಪನೆಗೆ 1941ರಲ್ಲಿ ಇಡೀ ರಾಜ್ಯವ್ಯಾಪಿ ವಯಸ್ಕರಿಗೆ ಶಿಕ್ಷಣ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಇವರು ಮಾಡಿದರು. ಜೊತೆಗೆ ಹಿಂದೂ ಮಹಿಳೆಯರಿಗೆ ತಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಇರಬೇಕು, ಅವ್ರಿಗೂ ನೀಡಬೇಕು ಅನ್ನೋ ಒಂದು ಸಾಮಾಜಿಕ ಕಳಕಳಿಯನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಆ ಒಂದು ಶಾಸನವನ್ನು ಸಹಿತ ಜಾರಿಗೆ ತರ್ತಾರೆ. ಜೊತೆಗೆ 1937ರಲ್ಲಿ ಪ್ರಥಮ ಬಾರಿಗೆ ಸರ್ಕಾರದಲ್ಲಿ ಸೇವಿಸತಕ್ಕಂಥ ಮತ್ತು ಕಾರ್ಮಿಕ ವರ್ಗದಲ್ಲಿ ಸೇವಿಸಂಥ ಮಹಿಳೆಯರಿಗೆ ಈ ಹೆರಿಗೆ ರಜೆಯನ್ನು ಕೊಡುವಂಥ ಒಂದು ಶಾಸನವನ್ನು ಸಹಿತ ಮೈಸೂರು ಮಹಾರಾಜರಿಗೆ ಸಲಹೆ ನೀಡಿದ್ದಕ್ಕೆ ಮಿರ್ಜಾ ಇಸ್ಮಾಯಿಲ್ ಅದನ್ನು ಸಹಿತ ಜಾರಿಗೆ ತರ್ತಾರೆ. ಅಷ್ಟೇ ಅಲ್ಲ, ಹರಿಜನರಿಗೆ ಮೊದಲು ಎಸ್ಪೆಷಲಿ ಪಂಚಮ ಜನರಿಗೆ ದಸರಾ ಹಬ್ಬದಲ್ಲಿ ಪ್ರವೇಶ ಕೊಡ್ತಿರಲಿಲ್ಲ. ಸೊ ಆ ದಸರಾ ಹಬ್ಬದಲ್ಲಿ ಇದನ್ನ ಮಾಡಲಿಕ್ಕೆ ಅಂದರೆ ಅವ್ರಿಗೆ ಪ್ರವೇಶ ಮಾಡಲಿಕ್ಕೆ ಪಂಚಮರಿಗೆ ಇವರು ಅವಕಾಶವನ್ನು ಕಲ್ಪಿಸಿ ಹೀಗೆ ಸಾಮಾಜಿಕ ಸಮಾನತೆ ಕಡೆಗೆ ಇವರು ಹೆಚ್ಚಿನ ಆಸ್ಪದವನ್ನು ನೀಡಿದ್ರು, ಅವಕಾಶ ಕಲ್ಪಿಸಿಕೊಟ್ರು ಅನ್ನೋದು ಗೊತ್ತಾಗುತ್ತೆ. ಕೊನೆಗೆ ಜುಲೈ 7, 1938ರಲ್ಲಿ ಹಿಂದೂ ವಿಡೋ ರಿಮ್ಯಾರೇಜ್ ಆಕ್ಟ್ ಅನ್ನು ಪಾಸ್ ಮಾಡ್ತಾರೆ. ಅಂದರೆ ಮರು ವಿವಾಹವನ್ನು ಪಾಸ್ ಮಾಡ್ತಕ್ಕಂಥ ಒಂದು ಶಾಸನವನ್ನು ಜಾರಿಗೆ ತರ್ತಾರೆ. ಜೊತೆಗೆ ಕೃಷಿಕರಿಗೆ ಅವರ ಸಾಲವನ್ನು ಮನ್ನಾ ಮಾಡುವಂಥ ಒಂದು ಕಾಯ್ದೆಯನ್ನು ಸಹಿತ 1938 ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಈ ನೀರಾವರಿ ಇದ್ದಂಥ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಭಾಳಷ್ಟು ಪ್ರಾಬ್ಲಮ್ ಆಗ್ತದೆ ಅನ್ನೋ ಕಾರಣಕ್ಕಾಗಿ 1 ಲಕ್ಷ ಬಾವಿಗಳನ್ನು 1,14,000 ಕೊಳವೆ ಬಾವಿಗಳನ್ನು ಸಹಿತ ನಿರ್ಮಾಣ ಮಾಡಿದ್ವಿ. ಇವತ್ತು ನಾವು ಯಾರಾದರೂ ಮೈಸೂರು ಭಾಗದಲ್ಲಿ
ಸಂಚಾರ ಮಾಡಿದ್ರೆ ಗೊತ್ತಾಗುತ್ತೆ. ಅನೇಕ ಕೆರೆಗಳು ಇವತ್ತು ನಮಗೆ ಕೋಲಾರ ಜಿಲ್ಲೆಯಲ್ಲಿ ಕಂಡುಬರ್ತವೆ, ಚಿತ್ರದುರ್ಗ ಮತ್ತು ಮಳೆಗಾಲದಲ್ಲಿ ಹೋದ ಸಹಿತ ಎಲ್ಲೆಲ್ಲ ರಸ್ತೆ ಕರು ಬರ್ತದಲ್ಲ ಆ ಕರುದಲ್ಲಿ ಒಂದು ಕೆರೆ ನಿರ್ಮಾಣ ಆಗಿದೆ. ಹೀಗಾಗಿ ನಾವು ಅರಸೀಕೆರೆ ಆಗಿರ್ಬೋದು, ತರೀಕೆರೆ ಆಗಿರ್ಬೋದು, ದೊಡ್ಡ ದೊಡ್ಡ ಕೆರೆಗಳು ನೋನಿ ಕೆರೆ ಅಂತ ಬರ್ತದೆ. ಹೀಗಾಗಿ ದೊಡ್ಡ ದೊಡ್ಡ ಕೆರೆಗಳು ಇವತ್ತು ನಮಗೆ ಮೈಸೂರು ಭಾಗದಲ್ಲಿ ಕಂಡು ಬರ್ತವೆ. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಈ ಮೈಸೂರು ಮಹಾರಾಜರ ಒಂದು ಇದು. ಜೊತೆಗೆ ಮೈಸೂರು ಸಮೀಪ ರಾಯನ್ ಕೆರೆಯಲ್ಲಿ ಒಂದು ಹಾಲಿನ ಡೈರಿಯನ್ನು ಸ್ಥಾಪನೆ ಮಾಡ್ತಾರೆ. ಇದರ ಪರಿಣಾಮವಾಗಿ ನಾವು ಇವತ್ತು ನೋಡ್ತಾ ಇದ್ದೇವೆ ಕ್ಷೀರಭಾಗ್ಯ, ಅನ್ನಭಾಗ್ಯ ಅಂತೇಳಿ. ಹೀಗಾಗಿ ಈ ಬಡ ಮಕ್ಕಳಿಗೆ ಜೊತೆಗೆ ಬಡ ಪೇಷಂಟ್ಗಳಿಗೆ ಈ ಆಸ್ಪತ್ರೆಗಳಾಗಿರ್ಬೋದು, ಸ್ಕೂಲ್ನಲ್ಲಾಗಿರ್ಬೋದು ಹಾಲನ್ನು ಪೌಷ್ಟಿಕಾಂಶವುಳ್ಳ ಆಹಾರವನ್ನು ನೀಡಬೇಕು ಅನ್ನೋ ಕಾರಣಕ್ಕಾಗಿ ಉಚಿತವಾಗಿ ರಾಯನ್ ಕೆರೆ ಹಾಲಿನ ಡೈರಿಯಿಂದ ಹಾಲನ್ನು ಪೂರೈಸುವಂಥ ಒಂದು ಕಾರ್ಯಯೋಜನೆಯನ್ನು ಸರ್ ಮಿರ್ಜಾ ಇಸ್ಮಾಯಿಲ್ ತರ್ತಾರ. ಜೊತೆಗೆ ಈ ಹಣ್ಣಿನ ತೋಟಗಳನ್ನು ಎಸ್ಪೆಷಲಿ ಮಾವಿನ ಹಣ್ಣು ಮತ್ತು ಈ ಇನ್ನೂ ಮುಂತಾದ ಹಣ್ಣುಗಳನ್ನು ಬೆಳೆಸಲಿಕ್ಕೆ ತೋಟಗಳನ್ನು ಸಹಿತ ಇವರು ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ಇದನ್ನು ಸ್ಥಾಪನೆ ಮಾಡಿದ ನಂತರ ಅದು ಭಾಳಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತಾರೆ. ಒಂದು ಹಣಕಾಸಿನ ಸಮಸ್ಯೆ ಇದ್ದಾಗ ಸರ್ ಹೇಳಿದರು, ಬಳ್ಳಾರಿ ವೆಂಕಟರಮಣಪ್ಪನವರು ಸಮಸ್ಯೆ ಇದ್ದಾಗ ಒಂದು ಚಿಕ್ಕ ಹಾಲಲ್ಲಿ 2 ಹಾಲ್ ಬರ್ತಾ ಇದ್ರಂತೆ. ಅವ್ರು ವಿಶೇಷ ಇವರು ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಹೋಗಿ ನೋಡಿದ್ರಂತೆ, ಇಷ್ಟು ಚಿಕ್ಕ ರೂಮ್ಗಳನ್ನ ಯಾರು ಕಟ್ತಾ ಇದ್ದೀರಂತೆ. ಅವರು ವೆಂಕಟರಮಣ ಅವ್ರ ಗುರುಗಳು ಹೇಳಿದ್ರಂತೆ, ನಿಮ್ಗೆಲ್ಲ ಗೊತ್ತಿದೆ ಕನ್ನಡ ಪ್ರೋಗ್ರಾಮ್ಗಳಿಗೆ ಎಷ್ಟು ಜನ ಬರ್ತಾರೆ, ದೊಡ್ಡ ಬಿಲ್ಡಿಂಗ್ ಕಟ್ಟಿ ಏನು ಅವಶ್ಯಕತೆ ಇದೆ ಅಂತ. ಅವ್ರು ಹೇಳಿದ್ರಂತೆ, ಇವತ್ತಿನ ನೋಡಬಾರ್ದು, ನೀವು ಮುಂದಿನ ವಿಚಾರ ಮಾಡಿ, ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಜನ ಬರ್ಬೋದು, ನಿಮ್ಗೆ ಏನಾದ್ರು ತೊಂದರೆ ಇದ್ದರೆ ನಾನು ಹಣಕಾಸಿನ ನೆರವು ನೀಡ್ತೀನಿ ಅಂತೇಳಿ ದೊಡ್ಡ ಸಭಾಂಗಣಗಳನ್ನು ಕಟ್ಟಲಿಕ್ಕೆ ಇವತ್ತಿನ ನಾವು ಚಾಮರಾಜನಗರದಲ್ಲಿ ಚಾಮರಾಜಪೇಟೆ ಕೋಟೆ ಆವರಣದಲ್ಲಿ ಏನಿದೆಯಲ್ಲ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಪಕ್ಕದಲ್ಲಿ ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ನೆರವಾದವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಜೊತೆಗೆ 2 ಸಲ ಅದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದಾಗ ಒಂದ್ಸಲ ಡಿ ವಿ ಗುಂಡಪ್ಪನವರು ಅವತ್ತು ಮಿರ್ಜಾ ಇಸ್ಮಾಯಿಲ್ ಜೊತೆಗೆ ಹಿಂದಿನ ದಿವಸ ಜಗಳಾಡಿದ್ರಂತವ್ರು. ಇವರಿಗೆ ಹಣಕಾಸಿನ ತೊಂದರೆ ಇತ್ತು, ಕೇವಲ ಬೇಕಾಗಿದ್ದು 2,000 ರೂಪಾಯಿ. 2,000 ರೂಪಾಯಿ ಬೇಕಾಗಿದೆ ಅಂತೇಳಿ ಇವರು ಯುವರಾಜ್ ಮುಂದೆ ಹೇಳಿದಾರಂತೆ. ಯುವರಾಜ್ ಹೇಳಿದ್ರೆ, ಇಲ್ಲ ನಾಳೆ ಒಂದು ಪಾರ್ಟಿ ಇದೆ, ಆ ಪಾರ್ಟಿಗೆ ದಿವಾಟರನ್ನು ಕರೆಸಿದ್ದಾರೆ, ನೀವು ಅಲ್ಲಿ ಬಂದು ನಾನು ನಿಮ್ಮ ಹಣಕಾಸಿನ ನೆರವು ಕೊಡಿಸ್ತೀನಿ ಅಂತೇಳಿ. ಅವಾಗ ಡಿ ವಿ ಗುಂಡಪ್ಪನವ್ರು ಹೇಳಿದ್ರಂತೆ, ನಿಮಗೆ ಇನ್ವಿಟೇಷನ್ ಬಂದಿದ್ದೆ, ನನಗೆ ಇನ್ವಿಟೇಷನ್ ಬಂದಿಲ್ಲ, ನಾನು ಹೆಂಗೆ ಬರಲಿಲ್ಲ, ಅದ್ರ ಜೊತೆಗೆ ನಿನ್ನೆ ಅವ್ರು ಕೂಡ ಜಗಳ ಮಾಡಿದ್ದೀನಿ ನಾನು, ಹಿಂಗೆ ನಾನು ಬರೋದಿಲ್ಲ ಅಂತ ಹೇಳಿದಂತೆ. ಅವಾಗ ಮತ್ತೆ ಮಿರ್ಜಾ ಇಸ್ಮಾಯಿಲ್ ಫೋನ್ ಮಾಡಿದಂತೆ ಯುವರಾಜ್, ಇಲ್ಲ ಡಿ ವಿ ಗುಂಡಪ್ಪನವ್ರಿಗೆ ಇನ್ವಿಟೇಷನ್ ಕಳಿಸಿದಂತೆ, ಇಲ್ಲ ನಿನ್ನೆ ಕಳಿಸಿದ್ದೆ ನಾನು, ಮುಟ್ರಿಕ್ಕಿಲ್ಲ ಅವ್ರಿಗೆ, ನಾಳೆ ಫಂಕ್ಷನ್ ಬರ್ಲಿಕ್ಕೆ ಹೇಳಂತೆ. ಕೊನೆಗೆ ಡಿ ವಿ ಗುಂಡಪ್ಪನವರು ಮಿರ್ಜಾ ಇಸ್ಮಾಯಿಲ್ ಪೆಟ್ಟಾಗಿ ಆ ಹಣವನ್ನು ತೆಗೆದುಕೊಂಡ್ರು. ಇನ್ನೊಂದು ಸಂದರ್ಭದಲ್ಲಿ ಬಳ್ಳಾರಿ ವೆಂಕಟರಮಣವರು ದುಡ್ಡು ಬೇಕಾದಾಗ ಹೇಳಿದ್ರು, ನಾವೊಂದು 2,000 ರೂಪಾಯಿ ಬೇಕಾಗಿತ್ತು, ನೀವು ಮೇಷ್ಟ್ರೆ ನಿಮ್ಗೆ ಗೊತ್ತಿಲ್ಲ, ನಿಮಗೆ ಸರ್ಕಾರದ ಎಷ್ಟು ದುಡ್ಡು ಕೇಳಬೇಕು ನಿಮ್ಗೆ ಅದು ಸಹಿತ ಗೊತ್ತಿಲ್ಲ, ನಿಮ್ಗೆ ಬೇಕಾಗಿದ್ದು 2,000 ರೂಪಾಯಿ, ನಾನು 4,000 ರೂಪಾಯಿ ಕೊಡೋದು ತೋಟ ಅಂತೇಳಿ ಹೆಚ್ಚಿನ ಸಹಾಯಧನವನ್ನು ಕೊಟ್ಟು ಆ ಸಂಸ್ಥೆ ಬೆಳೆಯಲಿಕ್ಕೆ ಅವರು ಭಾಳಷ್ಟು ಉಪಕಾರವನ್ನು ಮಾಡಿದ್ರು ಅನ್ನೋದು ಬಟ್ಟೆ. ಜೊತೆಗೆ ಈ ಇಂಗ್ಲೀಷ್ ಕನ್ನಡ ನಿಘಂಟು ಅದು ಸ್ಟಾರ್ಟ್ ಹೊಂದಿಕೊಂಡು ಒಂದು ಅಪಾರ ಪ್ರಮಾಣದ ತಂಬಾಕನ್ನು ಬೆಳೆದು ಆ ತಂಬಾಕು ಬೆಳಲಿಕ್ಕೆ ಸಹಿತ ಒಂದು ಮೈಸೂರು ಟೊಬ್ಯಾಕೋ ಕಂಪ್ನಿ ಅಂತೇಳಿ ಇವತ್ತಿಗೂ ಸಹಿತ ನಾವು ರಿಚ್ಮಂಡ್ ರೋಡ್ಗೆ ಹೋಗ್ಬೇಕಾದ್ರೆ ಅದೊಂದು ಸಣ್ಣ ಬಿಲ್ಡಿಂಗ್ ಬರ್ತದೆ, ಮೈಸೂರು ಟೊಬ್ಯಾಕೋ ಕಂಪ್ನಿಯಿಂದ ಬೋರ್ಡ್ ಹಾಕಿದ್ದಾರೆ, ಬಟ್ ಅಲ್ಲಿ ಒಳಗಡೆ ಏನು ಕೆಲಸ ಆಗ್ತಾ ಇಲ್ಲ. ಆ ಒಂದು ಸಂಸ್ಥೆ ಪ್ರಾರಂಭ. ಜೊತೆಗೆ ಮೈಸೂರು ಎಡಿಬಲ್ ಆಯಿಲ್ಸ್ ಅಂತೇಳಿ ಆ ಕಂಪ್ನಿಗಳು ಸಹಿತ 1938 ಸ್ಟಾರ್ಟ್ ಮಾಡ್ತಾರೆ. ಮೈಸೂರು ಇಂಪ್ಲಿಮೆಂಟ್ಸ್ ಅಂತೇಳಿ ಒಂದು ಹಾಸನದಲ್ಲಿ ಒಂದು ಕೃಷಿಗೆ ಏನು ಉಪಕರಣ ಬೇಕಲ್ಲ ಆ ಎಲ್ಲ ಉಪಕರಣಗಳನ್ನು ಮೈಸೂರು ರಾಜ್ಯದಲ್ಲಿ ತಯಾರು ಮಾಡ್ಕೊಳ್ಳೋ ಕಾರಣಕ್ಕಾಗಿ ಅದನ್ನು ಸಹಿತ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಇನ್ನೊಂದು ಮಾಡಿದ್ದು ಏನಪ್ಪ ಅಂತಂದ್ರೆ 1939ರಲ್ಲಿ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ ಫ್ಯಾಕ್ಟ್ರಿ ಅಂತ ಬೆಳಗೊಳದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದು ಎದಕ್ಕೆ ಉಪಯೋಗ ಆಗ್ತಂತಂದ್ರೆ ಕಾಫಿ ಕ್ಯೂರಿಂಗಿಗೆ ಅಮೋನಿಯಂ ಸಲ್ಫೇಟ್ ಅಂತ ಒಂದು ವಸ್ತು ಬೇಕಾಗ್ತದೆ, ಜೊತೆಗೆ ಸಕ್ಕರೆ ಮಾಡಲಿಕ್ಕೂ ಸಹಿತ ಈ ಅಮೋನಿಯಂ ಸಲ್ಫೇಟ್ ಬೇಕು. ಇವೆರಡೂ ಇಲ್ಲದಕ್ಕೆ ಆ ಪ್ರೊಡಕ್ಷನ್ ಸ್ವಲ್ಪ ಮಟ್ಟಿಗೆ ಕಡಿಮೆ, ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇತ್ತು. ಇದು ಇಡೀ ಇಂಡಿಯಾದಲ್ಲಿ ಸ್ಟಾರ್ಟ್ ಅಂತ ಏಕೈಕ ಕಂಪ್ನಿ ಅದು ಮೈಸೂರು ಫರ್ಟಿಲೈಸರ್ ಆ್ಯಂಡ್ ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ 1939ರಲ್ಲಿ. ಇದು ಎಷ್ಟು ಪ್ರಸಿದ್ಧಿಯನ್ನು ಪಡೀತಂತಂದರೆ ಆ ಕಂಪ್ನಿಯಿಂದ ಇಡೀ ಭಾರತಕ್ಕೆ ಆ ಸಲ್ಫೇಟನ್ನು ಮತ್ತು ಅಮೋನಿಯಂ ಸಲ್ಫೇಟನ್ನು ಸರಬರಾಜು ಮಾಡುವಂಥ ಒಂದು ಕೈಗಾರಿಕೆಯಾಗಿ ಪರಿವರ್ತನೆ. ಹೀಗಾಗಿ ಕಾಫಿ ಕ್ಯೂರಿಂಗ್ ಸೆಂಟರ್ ಮತ್ತು ಕಬ್ಬು ಬೆಳೆಯಲಿಕ್ಕೆ ಇದು ಅತ್ಯಂತ ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದು ನಮಗೆ ಕಂಡುಬರ್ತದೆ. ಹೀಗಾಗಿ ಇದರ ಜೊತೆಗೆ ಸಿರಿಕಲ್ಚರ್, ರೇಷ್ಮೆ ಉದ್ಯಮಿ, ರೇಷ್ಮೆ ಅಭಿವೃದ್ಧಿ ಪಡಿಸಲಿಕ್ಕೆ ನಿಮ್ಗೆ ಗೊತ್ತಿರ್ಬೋದು ಟಾಟಾ ಸಿಲ್ಕ್ ಫಾರ್ಮ್ ಅಂತ ಇವತ್ತಿಗೂ ಸಹಿತ ಬೆಂಗಳೂರು ಬಸವನಗುಡಿ ಪಕ್ಕ ನೆಕ್ಸ್ಟ್ ಸ್ಟಾಪ್ ಬಂದರೆ ನಮಗೆ ಕರಿತೇವೆ. ಇವತ್ತು ನೆಟ್ಗಲಪ್ಪ ಸರ್ಕಲ್ ಅಂತೇಳಿ ಕರೀತಾರೆ. ಅದಕ್ಕೆ ಟಾಟಾ ಸಿಲ್ಕ್ ಫಾರ್ಮ್ ಅಂತ ಒಂದು ಓಣಿ ಹೆಸರೇ ಇದೆ. ಅಲ್ಲಿ ಟಾಟಾ ಜೆಮ್ಸಿಡೀಸ್ ಟಾಟಾ ಉಚಿತವಾಗಿ ಜನರಿಗೆ ಸಿಲ್ಕ್ ಫಾರ್ಮ್ಗಳನ್ನು, ಸಿಲ್ಕ್ ಸೀಡ್ಗಳನ್ನು ಕೊಡೋದ್ರ ಮೂಲಕ ಅದನ್ನು ಅಭಿವೃದ್ಧಿಪಡಿಸಿದ್ರು. ಹೀಗಾಗಿ ಕ್ರಾಸ್ ಬ್ರೀಡಿಂಗ್ ಮಾಡೋದ್ರ ಮೂಲಕ ಆ ಸಂದರ್ಭದಲ್ಲಿ ಮೈಸೂರು ಮತ್ತು ಕಾಶ್ಮೀರ ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲಿ ಸಹಿತ ಮೈಸೂರು ರೇಷ್ಮೆಯನ್ನು ಬೆಳೀತಿರ್ಲಿಲ್ಲ. ಈ ಕಾರಣಕ್ಕಾಗಿ ಆ ರೇಷ್ಮೆಯನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಸಿಲ್ಕ್ ಫಾರ್ಮ್ಗಳ ಒಂದು ಸೆಂಟರ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೈಸೂರಿನ ಜನಸಂಖ್ಯೆ 1/10 ಜನ ಆ ಒಂದು ರೇಷ್ಮೆ ಉದ್ಯಮಿ ಮೇಲೆ ಅಥವಾ ರೇಷ್ಮೆ ಕೃಷಿ ಮೇಲೆ ಅವಲಂಬಿತರಾಗಿದ್ದರು. ಹೀಗಾಗಿ ಅದನ್ನು ಸಹಿತ ಬೆಳೆಸಲಿಕ್ಕೆ ಅವರು ಸ್ಟಾರ್ಟ್ ಆಗಿ ಇದಕ್ಕೆ ಅನುಗುಣವಾಗಿ ಮೈಸೂರು ಸಿರಿಕಲ್ಚರ್ ಬೋರ್ಡ್ ಮತ್ತು ಮೈಸೂರು ಸಿರಿಕಲ್ಚರ್ ಅಸೋಸಿಯೇಷನ್ ಈ 2 ಅಸೋಸಿಯೇಷನ್ ಸ್ಥಾಪನೆ ಮಾಡಿ ಅದರ ಅಭಿವೃದ್ಧಿಗೆ ಅವರು ಸಹಾಯ ಮಾಡಿದ್ರು ಅನ್ನೋದು ನಮಗೆ ಕಂಡುಬರ್ತದೆ. ಜೊತೆಗೆ ಈ ಕಚ್ಚಾ ಸಿಲ್ಕ್ ಅದು ಹೆಚ್ಚಿನ ಪ್ರಮಾಣದಲ್ಲಿ ವೇಸ್ಟ್ ಆಗ್ತಾ ಇದೆ, ಅದನ್ನು ಉಪಯೋಗ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಚನ್ನಪಟ್ಟಣದಲ್ಲಿ ಒಂದು ಸ್ಪನ್ ಸಿಲ್ಕ್
ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಅದರಲ್ಲೂ ಸಹಿತ ಹೆಚ್ಚಿನ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈ ಸಿರಿಕಲ್ಚರನ್ನು ಯುವಕರಲ್ಲಿ ಅದರ ಬಗ್ಗೆ ಜ್ಞಾನವನ್ನು ತರಬೇಕು ಅನ್ನೋ ಕಾರಣಕ್ಕಾಗಿ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಿರಿಕಲ್ಚರ್ ಸಬ್ಜೆಕ್ಟ್ನ ಕಂಪಲ್ಸರಿ ಮಾಡಿ ಕೋಲಾರ, ಮಂಡ್ಯ, ತುಮಕೂರು ಮತ್ತು ಮೈಸೂರು ಭಾಗದಲ್ಲಿ ಇದನ್ನು ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಇದನ್ನು ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದರ ಮಳವಳ್ಳಿ ಸಹಿತ. ಸೊ ಹೀಗೆ ಜೊತೆಗೆ ಈ BR ಹಿಲ್ ಅಂತೇಳಿ ನಾವು ಭದ್ರಾ ರಿಸರ್ವ್ ಪ್ರಾಜೆಕ್ಟ್ ಅಂತ ಕರಿತಾರೆ. ಗ್ರೌಂಡ್ನಲ್ಲಿ ಒಂದು ಗಣಪತಿ ಗುಡಿಯನ್ನು ಒಂದು ಕಟ್ಟೆ ನಿರ್ಮಾಣ ಮಾಡಿ ಅಲ್ಲಿ ಗಣಪತಿ ಇಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಗಲಾಟೆ ಆಯಿತು. ಆ ಮೇಯರ್ ಅದನ್ನು ಅಪೋಸ್ ಮಾಡಿದ್ದಾರೆ. ಹಾಗೆ ಪ್ರೈಮರಿ ಸ್ಕೂಲ್ ಹುಡುಗರು ಇಡೀ ಬೆಂಗಳೂರು ತುಂಬೆಲ್ಲ ಸ್ಟ್ರೈಕ್ ಮಾಡಿ ಗಣಪತಿ ಇಟ್ಟಿರೋದನ್ನು. ಸೊ ಅದು ಗಲಾಟೆ ಆಗ್ತದೆ. ಆ ಗಲಾಟೆ ಮತ್ತೊಂದು ಕಮಿಟಿಯನ್ನು ನೇಮಕ ಮಾಡ್ತಾರೆ. ಹೀಗೆ ಅದೊಂದು ಘಟನೆ. ಜೊತೆಗೆ ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತೆ ಕೊಜಿಲ್ ಸರ್ ಹೇಳಿದಂಗೆ ಇವರು ಗಾಂಧೀಜಿ ಅತ್ಯಂತ ಪರಮ ಶಿಷ್ಯರಾಗಿದ್ದರು. ಗಾಂಧೀಜಿ ಏನಾದ್ರು ಅನಾರೋಗ್ಯ ಪೀಡಿತರಾದರೆ ಅವ್ರು ನಂದಿ ಬೆಟ್ಟದಲ್ಲಿ ಬಂದು ಆಶ್ರಯ ಪಡ್ಕೊಂಡು ಅಲ್ಲೇ ಟ್ರೀಟ್ಮೆಂಟ್ ತೊಗೊತಾ ಇದ್ರು, ಜೊತೆಗೆ ಅಲ್ಲೇ ವಾಸ್ತವ ಓಡ್ತಾ ಇದ್ರು. ಆದರೆ ಇವೆಂದು ಕಾಂಗ್ರೆಸ್ ಚಟುವಟಿಕೆಗಳು ತಮ್ಮ ಭಾಗದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಅಷ್ಟೊಂದು ಕೊಡಲಿಲ್ಲ ಮತ್ತು ಕೊಡಬಾರ್ದಿತ್ತು. ಯಾಕಂತಂದರೆ ಮೈಸೂರು ಮಹಾರಾಜರ ಒಬ್ಬ ಕಾರ್ಯದರ್ಶಿಯಾಗಿ ದಿವಾನರಾಗಿ ಆ ಕಾಂಗ್ರೆಸ್ ಚಟುವಟಿಕೆಗಳನ್ನ ಬೆಳೆಸೋದ್ರೆ ಬ್ರಿಟಿಷ್ ವಿರುದ್ಧ ಹೋರಾಡಿದೆ. ಹೀಗಾಗಿ ಆ ಫುಲ್ ಹಂತಕ್ಕೆ ಇದ್ರು ಸಹಿತ ತೋರಿಕೆಗಾಗಲಿ ನಾವು ಅಪೋಸ್ ಮಾಡುವಂಥ ಒಂದು ಸನ್ನಿವೇಶ ಇತ್ತು. ಹೀಗಾಗಿ ವಿಧುರಾಶ್ವತ್ಥದಲ್ಲಿ ಒಂದು ಘಟನೆ ನಡೀತದೆ. ಆಮೇಲೆ ಧ್ವಜಸತ್ತಾಕ್ಕೆ ಸಂಬಂಧಪಟ್ಟಂಗೆ ಶಿವಪುರದಲ್ಲಿ ಒಂದು ಧ್ವಜಸತ್ತಾಗ ಅಂತ ಹೇಳಾಗ್ತದೆ. ಜೊತೆಗೆ ಈ ಈಶ್ವರ ದುರಂತ ಒಂದು ಈಶ್ವರ ದುರಂತ ಬೇರೆ ಆಯಿತು. ಹೀಗಾಗಿ ಆ ವಿಧುರಾಶ್ವತ್ಥ ಮತ್ತು ಇದು ಶಿವಪುರ ಧ್ವಜಸತ್ತಾಗ ಅವೆರಡು ಅತ್ಯಂತ ದೀರ್ಘಕಾಲೀನ ಹೋರಾಟಗಳಾಗಿ ಮೈಸೂರು ಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟದ ಒಂದು ಕಿಚ್ಚು ಹುಟ್ಟಲಿಕ್ಕೆ ಆ ಎರಡು ಘಟನೆಗಳು ಕಾರಣಕರ್ತರಾಗ್ತವೆ. ಹೀಗಾಗಿ ಆ ಎರಡೂ ಘಟನೆ ನಡೆದಾಗ ಮೈಸೂರು ಮಹಾರಾಜರು ಮೈಸೂರಿನಲ್ಲಿ ಇರಲಿಲ್ಲ, ಆ ದಿವಾನರು ಸಹಿತ ಮೈಸೂರಿನಲ್ಲಿ ಇರಲಿಲ್ಲ. ಅಧಿಕಾರಿಗಳಿಗೆ ಆರ್ಡರ್ ಕೊಟ್ಟಿರ್ತಾರೆ, ಯಾವುದೇ ಸಾವು ನೋವುಗಳು ಸಂಭವಿಸಿದ್ರೆ ಅದನ್ನು ನಿಯಂತ್ರಣ ಮಾಡಿರ್ತಾರೆ. ಅದೇ ರೀತಿ ಶಿವಪುರದಲ್ಲಿ ಸಹಿತ ನಿಯಂತ್ರಣ ತರ್ತಾರೆ. ಆದರೆ ವಿಧುರಾಶ್ವತ್ಥದಲ್ಲಿ ಅನಿವಾರ್ಯವಾಗಿ ಆ ಗಲಾಟೆ ನಡೆದು ಹೋಗ್ತದೆ. ಸೊ ಹೀಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಹಿತ ಸಕ್ರಿಯವಾಗಿ ಅವರು ಪ್ರೋತ್ಸಾಹ ನೀಡಿದರು. ಅದು ಒಂದು ಕೆಲವು ಘಟನೆಗಳು ಸಹಿತ ನಡೆದು ಇಷ್ಟು ಅವರ ಬಗ್ಗೆ ನಡೆದ. ಕೊನೆಗೆ ಇವರು ತಮ್ಮ ಹುದ್ದೆಗೆ ಮೈಸೂರು ಮಹಾರಾಜರಿಗೆ ಹೇಳ್ತಾರೆ. ಇವರು ಸುಮಾರು 15 ವರ್ಷಗಳ ಕಾಲ ನಾನು ನಿರಂತರವಾಗಿ ದಿವಾನಾಗಿದ್ದೇನೆ, ಜನ ಬೇಯ್ಬೋದು, ನಾನು ಇಷ್ಟು ವರ್ಷ ಕಾಲ ದಿವಾನಾಗಿದ್ದೇನೆ, ನಾನು ಹುದ್ದೆಗೆ ರಾಜೀನಾಮೆ ನೀಡ್ತೇನೆ ಅಂತ ಹೇಳ್ತಾರೆ. ಅವರು ಭಾಳ ಸಲ ಹೇಳ್ತಾರೆ. ಪ್ರತಿ ಸಲ ನಂಗೆ ಹೇಳಿದಾಗ ಮೈಸೂರು ಮಹಾರಾಜರು ನನ್ನ ಪ್ಯಾಲೇಸ್ ಕಡೆ ಕರ್ಕೊಂಡು ಹೋಗ್ತಾರೆ. ಕೊನೆ ಒಂದು ಸಲ ಹೇಳಿದ್ರು ಭಾಳ ಕೇಳೋದು ಮುಖಾಂತರ, ನೀ ಏನಾದರೂ ದಿವಾನ ಆಗೋದು ಬಿಟ್ಟಂದ್ರೆ ಯಾವಾಗ ಬಿಡ್ತಂದ್ರೆ ನಾನು ಸತ್ತ ಮೇಲೆ ನೀವು ಬಿಡ್ತೀನಿ ಅಂತ, ಅಥವಾ ನೀವು ಬಿಟ್ಟಂದ್ರೆ ನಾನು ಸಾಯ್ತೇನೆ ಅಂತ ಕಾಣುತ್ತೆ. ಅದೇ ರೀತಿ ಅವರು ಮೈಸೂರು ಮಹಾರಾಜರು ತೀರ್ಕೊಂಡು 6 ತಿಂಗಳಿಗೆ ಇವರು ತಮ್ಮ ದಿವಾನಶಿಪದ ಬಿಟ್ಟುಕೊಡ್ತಾರೆ. ಜೊತೆಗೆ ಇವರು ನಮ್ಮ ಕೇಂದ್ರ ಸರ್ಕಾರ ಏನು ಮಿಸ್ಟೇಕ್ ಮಾಡ್ತಂತಂದರೆ ಸರ್ ಮಿರ್ಜಾ ಇಸ್ಮಾಯಿಲ್ ಮತ್ತು ವಿಶ್ವೇಶ್ವರಯ್ಯನ ಸ್ವಾತಂತ್ರ್ಯ ಸಿಕ್ಕ ನಂತರ ಯಾವುದೋ ಒಂದು ಮಂತ್ರಿಗೆ ಇವ್ರನ್ನ ಕೇಂದ್ರ ಸರ್ಕಾರದಲ್ಲಾಗ್ಬೋದು ರಾಜ್ಯ ಸರ್ಕಾರದಲ್ಲಾಗ್ಬೋದು ನೇಮಕ ಮಾಡ್ಕೊಳ್ಬೇಕಾಗಿತ್ತು. ಇಬ್ಬರನ್ನೂ ಮಾಡಿಲ್ಲ. ಬೇರೆ ಬೇರೆ ಕಮಿಟಿಗಳಿಗೆ ಆ ಕಮಿಟಿ ಅಧ್ಯಕ್ಷನ ಸಮಿತಿ ಸದಸ್ಯರನ್ನ ನೇಮಕ ಮಾಡಿದ್ರು ಅಷ್ಟೇ. ಯಾಕಂದರೆ ಇಬ್ಬರು ಅಪಾರ ಜ್ಞಾನವನ್ನು ಪಡ್ಕೊಂಡವರಿದ್ರು. ನಂತರ ಇವರು ಜೈಪುರದಲ್ಲಿ ಸಹಿತ ದಿವಾನರಾಗಿ ಸೇವೆ ಸಲ್ಲಿಸಿದ್ರು. ರಾಜಸ್ಥಾನ್ ಯೂನಿವರ್ಸಿಟಿ ಸ್ಟಾರ್ಟ್ ಆಗಲಿಕ್ಕೆ ಇವರ ಮುಖ್ಯ ಕಾರಣಕರ್ತರಾದರು. ಅದೇ ರೀತಿ ಹೈದರಾಬಾದಲ್ಲಿ ಸಹಿತ ಸಂಸ್ಥಾನಿಕರಾದರು. ಸಿಂಸಾನಲ್ಲಿ ಏನಾದರೂ ಇವತ್ತು ದುರ್ವಾಸನೆಯಿಂದ ಕಡಿಮೆ ಆಗಿದ್ದರೆ ಅದಕ್ಕೆ ಮುಖ್ಯ ಕಾರಣ ಹೈದರಾಬಾದ್ ಸುಂದರವಾದ ಕಾರಣ ಅಂದರೆ ಮಿರ್ಜಾ ಇಸ್ಮಾಯಿಲ್. ಹೀಗೆ ಕೊನೆಗೆ ಯಾವುದೋ ಒಂದು ದೇಶಕ್ಕೆ ರಾಷ್ಟ್ರೀಯ ಕಾಣುತ್ತೆ ಇವರು ರಾಯಭಾರಿಗೆ ಸಹಿತ ಸೇವೆ ಸಲ್ಲಿಸ್ತಾರೆ. ಜೊತೆಗೆ ಸ್ಟೋರಿ ಆಫ್ ಮೈ ಲೈಫ್ ಅಂತ ಒಂದು ಆತ್ಮಚರಿತ್ರೆ ಸಹಿತ ಇವರು ಬರೀತಾರೆ. ಸೊ ಹೀಗೆ ಕೊನೆಗೆ 1959ರಲ್ಲಿ ಇವರು ದೈವಜ್ಞ ಆಗ್ತಾರೆ. ಸೊ ಹೀಗೆ ಮಿರ್ಜಾ ಇಸ್ಮಾಯಿಲ್ ಅನುಪಮ ಸೇವೆ. ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಮತ್ತು ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಲಿಂಗಾಯ ಅಂಡಿಯವ್ರಿಗೂ ಮತ್ತು ತಮ್ಮಂಥ ಗಣ್ಯರ ಮುಂದೆ ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ಎಲ್ಲರೂ ಹೊಂದಿಸಿ ನಮಸ್ಕಾರ. ಡಾಕ್ಟರ್ ಬಸವರಾಜ ಎತ್ತಿ ಅವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಬದುಕು, ಸಾಧನೆ, ಮೈಸೂರು ಸಂಸ್ಥಾನದ ಅಭಿವೃದ್ಧಿಗೆ ಅವರ ಕೊಡುಗೆಗಳನ್ನು ಕುರಿತು ಬಹಳ ಸವಿಸ್ತಾರವಾಗಿ ವಿವರಣೆ ನೀಡಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ, ಈಗ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರು ಸಾಹಿತಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ವಾಡಪ್ಪಿ ಅವರು ವಹಿಸಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಮಾನ್ಯ ಶ್ರೀ ಬೆಳ್ಳಕ್ಕಿಯವರು ಕೃಷಿಕರು, ಪ್ರಗತಿಪರ ರೈತರು ಮತ್ತು ನಿವೃತ್ತ ಆಕಾಶವಾಣಿ ನಿರ್ದೇಶಕರು, ಅವರು ಈಗ ತಮ್ಮ ಕೆಲ ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಬಿ ಬೆಳ್ಳಕ್ಕಿಯವರು. ಬಸವರಾಜ ಅಕ್ಕಿಯವರು ಎಲ್ಲ ಕೆಲಸ ಮಾಡಿ ನಮಗೇನು ಕೆಲಸ ಇದೆ ಎಲ್ಲ ಹೇಳ್ಬಿಟ್ಟು ಏನು ವಿಚಾರ 26 ಅಕ್ಷರ ಮೇಲೆ ನೋಡಿಲ್ಲ. ಅವ್ರು ಹೇಳಿದ್ದು ನಾನು ಕೆಲವು ವಿಷಯಗಳು ಹೇಳ್ಬಿಟ್ಟು ಈ ಇಸ್ಮಾಯಿಲ್ ಮಿರ್ಜಾ ಅವರದ್ದು ಡೆವಲಪ್ಮೆಂಟಿಗೆ ಸುತ್ತೊಂದು ಕಾಂಟ್ರಿಬ್ಯೂಷನ್ ಮಾಡಿದಂತ ಹೇಳಿದರು. ನನಗೆ ಅನಿಸುತ್ತೆ ಈ ಮಿರ್ಜಾ ಅವರ ಜನ್ಮ ದಿನಾಚರಣೆಯನ್ನು ಗುಡ್ ಗವರ್ನೆನ್ಸ್ ಡೇ, ಉತ್ತಮ ಆಡಳಿತ ದಿನ ಅಂತ ಮಾಡಿದ್ದೀವಿ. ಟ್ರೆಮೆಂಡಸ್ ಕಾಂಟ್ರಿಬ್ಯೂಷನ್, ವಾಸ್ಟ್ ಕಾಂಟ್ರಿಬ್ಯೂಷನ್ ಮಾಡ್ಯಾರ. ಇವಾಗ ಹೇಳಿದ್ರೆ ಅವರು
ಹೇಳಿದ್ರು ಇನ್ನೂ ಮಾಡಿಬಿಟ್ಟು ಹೋಗಿರ್ಬೇಕಲ್ಲ ಅಷ್ಟು ಹೇಳಿದ್ರು. ಆ ಥರ ಅಷ್ಟು ಮನುಷ್ಯ ಮಾಡಿದಂಥ ಯಾರು ನೋಡಿದಾರ. ಸೊ ಅದನ್ನು ಒಂದು ಗುಡ್ ಗವರ್ನೆನ್ಸ್ ಡೇ ಅಂತೇಳಿ ಮಾಡ್ಬೋದು. ಇವತ್ತೇನಾಗಿದೆ, ಅವರು ಮಿರ್ಜಾ ಏನು ಮಾಡಿದರು, ಅವ್ರು ಮಾತಾಡ್ತಾರೆ ಈ ಅಧಿಕಾರ ಮತ್ತು ಅಂತಸ್ತನ್ನು ಜನರ ಸಮಾಜದ ಒಳಿತಿಗಾಗಿ ಬೆಳವಣಿಗೆಗಾಗಿ ಬಳಸ್ಕೋಬೇಕಂತ ಅದನ್ನು ಬಳಸಿ ತೋರಿಸಿದ್ರು ಅವರು. ಸೊ ಇನ್ನೊಂದು ಗುಡ್ ಗವರ್ನೆನ್ಸ್ ಅಂದರೆ ಏನು, ಗುಡ್ ಗವರ್ನೆನ್ಸ್ ಅಂದರೆ ಏನು ಅಂತಂದರೆ ಅದಕ್ಕೆ ಉದಾಹರಣೆ ಒಂದು ಬ್ಯಾಡ್ ಗವರ್ನೆನ್ಸ್ ಇದೆ. ಅದರಾಗ ವಾಟ್ ಈಸ್ ಬ್ಯಾಡ್ ಗವರ್ನೆನ್ಸ್? ಸೆಟ್ಟಿಂಗ್ ಫೈರ್ ಟು ದಿ ಎಕ್ಸಿಸ್ಟಿಂಗ್ ಸಿಸ್ಟಮ್ ಆ್ಯಂಡ್ ಫೈಟಿಂಗ್ ಆಲ್ ದ ಟೈಮ್ ಟು ಎಕ್ಸ್ಟಿಂಗ್ವಿಷ್ ದಟ್ ಫೈರ್. ದಿಸ್ ಈಸ್ ದೇರ್ ಕಾನ್ಸೆಪ್ಟ್ ಆಫ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್. ಇದ್ದ ವ್ಯವಸ್ಥೆಗೆ ಬೆಂಕಿ ಹಚ್ಚಿ ಎಲ್ಲ ಸಮಯ ಆ ಬೆಂಕಿ ಅಲ್ಲರ್ಸಕ್ಕೆ ಹೋರಾಡೋ ಅದು ಕ್ರೈಸಿಸ್ ಮ್ಯಾನೇಜ್ಮೆಂಟಲ್ಲಿ ಕರ್ಕೊಂತಾರೆ. ಈಗ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಈಗ ಬೆಂಗಳೂರಾಗ ಈ ಮಹಾಪುರದ ಸಮಸ್ಯೆ ಆಗಿದೆ ಎಲ್ಲ ಊರಲ್ಲಿ. ಅದನ್ನೇನು ಮಾಡಿದರು, ಮೊದಲು ಎಲ್ಲ ಕೆರೆ ಮುಚ್ಚಿ ಆಮೇಲೆ ರಾಜಕಾಲುವೆ ಮಾಡಿ ಬೆಂಕಿ ಹಚ್ಚಿದರು. ಈಗ ಅದನ್ನು ನನ್ಸಾಕ ಹೋರಾಡಕತ್ತಾರೆ. ಅಲ್ಲ, ಇದೊಂದೇ ಅಂತಲ್ಲ, ಇವತ್ತು ಇನ್ನೊಂದು ಜಸ್ಟ್ ನಾನು ಗೌರ್ಮೆಂಟ್ ಓದ್ತಾ ಇದ್ದೆ. ನೀವು ಈ ಪ್ರಾಥಮಿಕ ಶಾಲೆಗಳಿಗೆ ಈ ಚಾಕು ಇದು ನೀರು ಇದಕ್ಕೆಲ್ಲ ಇದು ಮೇಂಟೆನೆನ್ಸ್ ಇದಕ್ಕೆ 18 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಯಾರ. 18 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಯಾರಂತೆ. ಅದರಲ್ಲಿ 1 ಕೋಟಿ ರೂಪಾಯಿ ಬಳಸ್ಯಾರ, 17 ಕೋಟಿ ರೂಪಾಯಿ ಹಾಗೆ ಉಳಿದಿದೆ. ಏನು ಕಾರಣ ಇರ್ಬೋದು? ಅದಕ್ಕೊಂದು ಬೇರೆ ವ್ಯವಸ್ಥೆ ಮಾಡ್ಯಾರ. ಯಾರ ಕೈ ಪರ್ಚೇಸ್ ಮಾಡ್ತಾರಲ್ಲ ಅವ್ರಿಗೆ RTGS ನೆಫ್ಟ್ ಮುಖಾಂತರ ಪೇಮೆಂಟ್ ಮಾಡಬೇಕು. ಆ ವ್ಯವಸ್ಥೆ ಬಗ್ಗೆ ಟ್ರೈನ್ ಮಾಡಿದ್ದಾರೆ. ಲುಕ್ ಎಟ್ ದಿಸ್. ನೀವು ದೊಡ್ಡ ದೊಡ್ಡ ಮಾತಾಡ್ತೀರಿ ಅಂತಾರಾಷ್ಟ್ರೀಯ ಮಟ್ಟದ್ದು ಅದು ಇದು, ನೀವು ಏನು, ದಿಸ್ ಈಸ್ ಅಡ್ಮಿನಿಸ್ಟ್ರೇಷನ್, ದಿಸ್ ಈಸ್ ಬ್ಯಾಡ್ ಅಡ್ಮಿನಿಸ್ಟ್ರೇಷನ್. ಸೊ ಅಂಥದ್ದು ಈಗ ಮೈಸೂರು ಮಹಾರಾಜ ಏನಿರ್ತಾರಲ್ಲ, ಈಗ ಅದೊಂದೇ ಮೈಸೂರು ಮಹಾರಾಜ ಮತ್ತು ಬರೋಡಾ 2 ಸಂಸ್ಥಾನಗಳು ಭಾಳ ಇದಾಗಿವೆ. 584 ರಾಜ್ಯಗಳಿದು ಅಂತಲ್ಲ. ಅದಕ್ಕೆ ಒಬ್ಬ ಹೇಳ್ತಾರೆ, ಬ್ರಿಟಿಷ್ ಹೇಳ್ತಾರೆ ಏನಂತಂದರೆ, ಅದರಲ್ಲಿ ಭಾಳಷ್ಟು ಜನ ಯಾವುದು ಬುದ್ಧಿ ಇಲ್ಲದಾಗ ಏನು ಯೋಜನೆಗಳನ್ನು ಇದನ್ನು ಇಂಪ್ಲಿಮೆಂಟ್ ಮಾಡಿದೆ ಹುಚ್ಚರಿದ್ದರು ಭಾಳಷ್ಟು ಜನ ಅಂತ ಹೇಳ್ತಾರೆ. ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಆಗಿರಲಿಲ್ಲ ಅವರಿಗೆ. ಅದೇ ರೀತಿ ಕಾಂಗ್ರೆಸ್ ಮತ್ತು ಪತ್ರಕರ್ತರು ಅವ್ರು ಹೇಳ್ತಾರೆ. ಸೊ ಅದು ಇಂಡಿಯಾದಾಗ ಇದ್ದಿದ್ದ. ಅಲ್ಲೆಲ್ಲ ಯಾಕೆ ಪ್ರೋಗ್ರೆಸ್ ಆಗಿಲ್ಲ, ಇಲ್ಲಿ ಯಾಕೆ ಚುಕ್ಕಾಣಿ ಹಿಡಿತಾರಲ್ಲ ಅವರು ಭಾಳ ಮುಖ್ಯ ಆಗ್ತಾರೆ. ಒಬ್ಬ ಹೇಳ್ತಾನೆ, ಐ ಆಮ್ ನಾಟ್ ಅಫ್ರೇಡ್ ಆಫ್ ಎ ಆರ್ಮಿ ಆಫ್ 100 lions led by a sheep, but I am afraid of an army of 100 sheep led by a lion. ಸೊ ಹಂಗೆ ಇಲ್ಲೇ ಆ ಚುಕ್ಕಾಣಿ ಹಿಡಿದವರು ನಮ್ಮ ಮೈಸೂರು ಮಹಾರಾಜ ಆಗ್ಬೋದು, ಆಮೇಲೆ ವಿಶ್ವೇಶ್ವರಯ್ಯನವರು, ಇಸ್ಮಾಯಿಲ್ ಮಿರ್ಜಾ ಅವರು ಎಂಥ ಒಳ್ಳೆ ಕೆಲಸ ಮಾಡ್ಯಾರ. ಯು ಶುಡ್ ಫೀಲ್ ವೆರಿ ಪ್ರೌಡ್. ಇಡೀ ಭಾರತ ದೇಶದಲ್ಲಿ, ಇಡೀ ಮೈಸೂರು, ಭಾರತ ದೇಶ ಅಲ್ಲ ಇಡೀ ಜಗತ್ತಿನಲ್ಲಿ ಮೈಸೂರನ್ನು ನೋಡುವಂಥ ಒಂದು ಪರಿಸ್ಥಿತಿ ಇದೆ. ಅದಕ್ಕೆ ಯಾರು ಕಾರಣ? ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ, ನನ್ನ ದೃಷ್ಟಿಯಲ್ಲಿ ಇಟ್ ಈಸ್ ನಾಟ್ ಓನ್ಲಿ ಆರ್ಟ್, ಇಟ್ ಈಸ್ ಎ ಸೈನ್ಸ್. ಹೇಳ್ತಾರೆ ಭಾಳ, ಏನು ಬಿಡ್ರಿ ಯಾರು ಯಾರೋ ಬರೋ ಆಗ್ತಿರ್ಬಿಟ್ರೆ. ಅಡ್ಮಿನಿಸ್ಟ್ರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಸ್ಮಾಯಿಲ್ ಮಿರ್ಜಾ ಅವ್ರದ್ದು ಇನ್ನೊಂದು ಘಟನೆ ನಾನು ಗೊತ್ತಾ ಇದೆ. ಅವರು ನಿಧನರಾದ ಮೇಲೆ ಅವ್ರು ದಫನ್ ಮಾಡಿದ್ದಾರೆ. ಮಾಡಿದ್ಮೇಲೆ ಅವ್ರಿಗೆ ಇಷ್ಟೊಂದು ಜನಪ್ರಿಯತೆ ಇತ್ತಂತಲ್ಲ, ಅದು ಭಾಳ ಔಷಧ ಮಾಡಿಬಿಟ್ಟಿದ್ರಂತೆ. ಜನ ಗದ್ದಲ ಮಾಡಿದ್ರಂತೆ. ಅದನ್ನು ಭೂಮಿಗೆ ತೆಗೆದ್ರಂತದ್ದು. ತೆಗೆದು 4-5 ತಾಸು ಮತ್ತಿಟ್ಟು ಜನರ ದರ್ಶನ ಮಾಡಿದ್ರು ಮಾಡಿ. ದಿಸ್ ಇಸ್ ದ ಓನ್ಲಿ ಎಕ್ಸಾಂಪಲ್ ಇನ್ ದ ಹೋಲ್ ಆಫ್ ವರ್ಲ್ಡ್ ಅಂತ ಹೇಳ್ತಾರೆ. ಲುಕ್ ಎಟ್ ಇಟ್ಸ್ ಪಾಪ್ಯುಲಾರಿಟಿ. ಸೊ ಆ ರೀತಿ. ಆಮೇಲೆ ಇನ್ನೊಂದು ಜನಪರ ಕಾರ್ಯ ಮಾಡಿದ್ರು. ಅವ್ರು ಏನು ಮಾಡ್ತಿದ್ರು ಅಂತ ಎಲ್ಲ ಕಡೆ ಟೂರ್ ಮೇಲೆ ಹೋಗೋದು. ಆಮೇಲೆ ಇಟ್ ವಾಸ್ ಈಸಿಲಿ ಎಕ್ಸೆಸಬಲ್ ಅಲ್ಲಿ. ನಮ್ಮೊಂದು ಸಿ ವಿ ರಾಮನ್ ಅವ್ರು ಹೇಳ್ತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಭಾಳಷ್ಟು ತೊಂದರೆಗಳು ಬಂದಾಗ ಅವ್ರನ್ನ ಬಿಟ್ಟು ಹೋಗ್ಬೇಕಂತ ವಿಚಾರ ಮಾಡ್ತಾಯಿದ್ರು. ಅವ್ರು ತಾವಾಗ ಗುರುತು ಹಿಡ್ಕೊಂಡ್ಬಂದು ಅವ್ರಿಗೆಲ್ಲ ಸಹಾಯ ಮಾಡಿ ಅವ್ರು ಹೇಳ್ತಾರೆ, ಮೋಸ್ಟ್ ಈಸಿಲಿ ಎಕ್ಸೆಸಬಲ್ ಮ್ಯಾನ್ ಆ್ಯಂಡ್ ಹೈಲಿ ನಾಲೆಜಬಲ್ ಪರ್ಸನ್. ಬೆಸ್ಟ್ ಗ್ರಾಸ್ಪಿಂಗ್ ಪವರ್ ಇತ್ತು. ಈ ಭಾಳಷ್ಟು ದೊಡ್ಡ ಅಧಿಕಾರಿಗೆ ಏನಾಗೈತಿ, ನೀವೇನು ಹೇಳ್ತೀರಿ ತಿಳಿದಿಲ್ಲ, ಗ್ರಾಸ್ಪಿಂಗ್ ಪವರ್ ಇರಬೇಕು. ಹೀಗೆ ಆ ರೀತಿಯಿಂದ ಅದೆಲ್ಲ ದೃಷ್ಟಿಯಿಂದ ಭಾಳ ಒಳ್ಳೆಯದು. ಆಮೇಲೆ CP ರಾಜಸ್ವಾಮಿ ಅಯ್ಯರ್ ಅಂತ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಇಟ್ ವಾಸ್ ದಿ ಮೋಸ್ಟ್ ಕ್ಲೆವರೆಸ್ಟ್ ಮ್ಯಾನ್ ಆಫ್ ದಿ ಕಂಟ್ರಿ
at that time. It was tremendous contribution. ಸೊ ಆ ರೀತಿಯಿಂದ ಇಸ್ಮಾಯಿಲ್ ಮಿರ್ಜಾನ್ ಅವ್ರು ನಾನು ಓದ್ತೀನಿ ಅವ್ರಿಗೆ ಏನಂತಂದರೆ ಗುಡ್ ಮ್ಯಾನೇಜ್ಮೆಂಟ್, ಗುಡ್ ಅಡ್ಮಿನಿಸ್ಟ್ರೇಷನ್, ಇದಕ್ಕೆ ಏನು ಬೇಕಂತಂದರೆ ಅವೆಲ್ಲ ಇತ್ತು. ಒಂದು ಪ್ಲ್ಯಾನಿಂಗ್, ಯೋಜನೆ. ಎರಡನೇದು ಕಂಟ್ರೋಲ್, ನಿಯಂತ್ರಣ. ಮೂರನೇದು ಸಂಯೋಜನೆ. ನಾಲ್ಕನೇದು ಸಂಘಟನೆ. ಆಮೇಲೆ ಇನ್ನೊಂದೇನಿದೆ ಮ್ಯಾನೇಜ್ಮೆಂಟ್ನಲ್ಲಿ ಯಾವಾಗ ಇವನ್ ಫಾರ್ ಎಕ್ಸಾಂಪಲ್ ನೀವು ಟೆಕ್ನಿಕಲ್ ಗ್ರಂಥಗಳು ಇಂಜಿನಿಯರಿಂಗ್ ಇದ್ರಾಗೆ ದಿ ಸಕ್ಸಸ್, ದಿ ಫೈನಾನ್ಷಿಯಲ್ ಸಕ್ಸಸ್ ಯಾವುದೋ ಒಂದು ಇದ್ದರೆ ಅದರಲ್ಲಿ 15% ಇಂಜಿನಿಯರಿಂಗ್ ಪಾರ್ಟ್ ಇರ್ತದೆ, 85% ಹ್ಯೂಮನ್ ಇಂಜಿನಿಯರಿಂಗ್. ಮ್ಯಾನೇಜಿಂಗ್ ಹ್ಯೂಮನ್ ರಿಸೋರ್ಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಜಾಬ್. ಇವರು ನಾವು ಭಾಳ ಸ್ಟ್ರಿಕ್ಟ್ ಅದಲ್ರಿ. ಇದು ಇನ್ನೊಂದು ನಮ್ಮಲ್ಲಿ ಭಾಳ ಸಲ ಏನಿದೆ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಭಾಳ ಸ್ಟ್ರಿಕ್ಟ್ ಅದಾರೆ. ಬಟ್ ಥಿಂಕ್ ಆಫ್ ಎ ಕಾಲೇಜ್ ಓ ಪ್ರಿನ್ಸಿಪಾಲ್ ಇರ್ತಾರೆ, ಭಾಳ ಸ್ಟ್ರಿಕ್ಟ್ ಅವ್ರು. 9 ಗಂಟೆಗೆ 8 ಗಂಟೆಗೆ ಬರ್ತಾರೆ ಅವ್ರು, ಬಂದು ಕೈ ಕಟ್ಕೊಂಡು ನಿಂದಿರ್ತಾರೆ. ಹಿಂದಿರ್ಗೂ ಎಲ್ಲ ಯಾರು ನೀಟಾಗಿ ಬರ್ತಾರೆ ರಜಾ ಹಾಕಿಸ್ತಾರೆ, ಎಲ್ಲ ಇದನ್ನು ಮಾಡ್ತಾರೆ, ಇದನ್ನು ಮಾಡಿ ಆಮೇಲೆ ಎಲ್ಲ ಸ್ವಚ್ಛ, ಏನು ಬಿಡುವಂಗಿಲ್ಲ, ಇದನ್ನು ಮಾಡೋಂಗಿಲ್ಲ. ಯಾರು ಹೊರಗಿನವ್ರು ಬರೋಂಗಿಲ್ಲ, ಅವ್ರಿಗೆ ಪರ್ಮಿಷನ್ ತೊಗೋಬೇಕು. ಎಲ್ಲರೂ ಯಾರು ಒಂದಕ್ಕೆ ಹೋದ್ರು ನೀವು ಪರ್ಮಿಷನ್ ತೊಗೊಳ್ಬೇಕು. ಎಲ್ಲ ಸ್ಟ್ರಿಕ್ಟ್ ಆಗ್ತದೆ. ಬಟ್ ಕಂಟೆಂಟ್ ಏನಿಲ್ಲ, ನೀವೇನು ಬೇಕಾದ ಕಳ್ಸಿರ್ಬೇಕು. ನಮ್ಮಲ್ಲಿ ಒಬ್ಬರು ಹಿಂಗೆ ಇದ್ರು ಡೈರೆಕ್ಟರ್, ಭಾಳ ಸ್ಟ್ರಿಕ್ಟ್ ಅಂತಿದ್ರು. ಆಮೇಲೆ ಭಾಳ ಒಂದು ತಪ್ಪು ಕಲ್ಪನೆ ಇರುತ್ತೆ ನಮ್ಮಲ್ಲಿ. ಮೊದಲನೇ ಮಂದಿ ಭಾಳ ಭಯಂಕರ ಸ್ಟ್ರಿಕ್ಟ್ ಇದ್ರಿ ಸರ್, ಅವ್ರು ಯಾರಿಗೂ ಇದನ್ನು ಮಾಡಿಸ್ಕೊಡ್ತಿದ್ರಿ. ಹಂಗೆ ಇದ್ರು ಅವ್ರು. ಅವ್ರು ಬರೀ ಮೆಮೊ ಕೊಡೋದು, ಅವ್ರಿಗೆ ಅವ್ರು ಹೇಳೋದು ಅಷ್ಟೇ, ನಾ ಎಷ್ಟು ಮಂದಿ ಮೆಮೊ ಕೊಟ್ಟೇನಿ, ಎಷ್ಟು ಮಂದಿ ಸಸ್ಪೆಂಡ್ ಮಾಡೀನಿ, ಎಷ್ಟು ಮಂದಿ ಡಿಸ್ಮಿಸ್ ಮಾಡೀನಿ, ಎಷ್ಟು ಮಂದಿ ಟ್ರಾನ್ಸ್ಫರ್ ಮಾಡಿದ್ದೀರಿ. ಕಂಟೆಂಟ್ ಕ್ರಿಯೇಷನ್ ಏನು ಬೇಕಾದ್ರೆ ಮಾಡಿ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ಜಾಬ್. ಅದನ್ನು ಇಸ್ಮಾಯಿಲ್ ಮಿರ್ಜಾನ್ ವಿದೌಟ್ ದಟ್ ಅಡ್ಮಿನಿಸ್ಟ್ರೇಷನ್ ಕೆನಾಟ್ ಕಮ್. ನೀವು ಭಾಳಷ್ಟದಲ್ಲಿ ನೋಡ್ತಿರಲ್ಲ, ಇಟ್ಸ್ ಅ ಫೇಲ್ಯೂರ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಯೋಜನೆಗಳು ಒಳ್ಳೆ ಇರ್ತಾವೆ. ಆಮೇಲೆ ಇನ್ನೊಂದು, ನಮ್ಮಲ್ಲಿ ಇರೋ ಮುಖ್ಯ ಕೊರತೆ ಇಲ್ಲ, ಸಾಕಷ್ಟು ರಿಸೋರ್ಸಸ್ ಅದಾವೆ ನಮ್ಮಲ್ಲಿ, ಸಾಕಷ್ಟು ಜನ ಅದಾರೆ, ಮಾಡೋರು ಅದಾರೆ. ಒಂದು ಗುಡ್ ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಲೀಡರ್ಶಿಪ್, ಇಟ್ ಕೌಂಟ್ಸ್. ಒನ್ ಮ್ಯಾನ್ ಕ್ಯಾನ್ ಚೇಂಜ್ ದ ಎಂಟೈರ್ ಥಿಂಗ್. ಈಗ ನೀವು ಒಂದು 25 ಜನ ಆಗಿದೆ, ಅದ್ರಾಗ 24 ಜನ ಎಂಥೂಸಿಯಾಸ್ಟಿಕ್ ಭಾಳ ಬುದ್ಧಿವಂತರದ್ರಿ, ಏನು ಮಾಡಬೇಕಂತ ನಿಮಗೆಲ್ಲ ಇದೆ. 25 ಅವ್ನು ಗೆಟ್ಟೆ, ಅವ್ನು ಗೆಟ್ಟಿಲ್ಲ. ಅವನ ಕಡೆ 2 ಅಕ್ಷರ ಅದಾವ. ಏನು? NO, ನೋ ಅಂತ. ಏನು ಬೇಕಾದ್ರೆ ತೊಗೊಂಡು ನಾವು ಸರ್ ವಿಜಯೇಶ್ವರ ಇದನ್ನು ಮಾಡ್ಬೇಕಂತ ಮಾಡಿದ್ರು, ಒಂದು ಬುಕ್ ತರ್ಬೇಕಂತ ಮಾಡಿದ್ವಿ, ಅದನ್ನು ಮಾಡಿ ಏನು ಹೇಳಿದ್ರು ನೋ ಅಂತ. ವಾಟ್ ಕ್ಯಾನ್ ಯು ಡೂ? ಅದೇ ನಮ್ಮ ದೇಶದಲ್ಲಿ ದೊಡ್ಡ ಕೊರತೆ. ಎಲ್ಲ ಇದೆ, ರಿಸೋರ್ಸಸ್ ಇದೆ, ಒಂದು ಅಡ್ಮಿನಿಸ್ಟ್ರೇಷನ್ ಇಲ್ಲ, ಮ್ಯಾನೇಜ್ಮೆಂಟ್ ಇಲ್ಲ, ಲೀಡರ್ಶಿಪ್. ಇಫ್ ದಟ್ ಈಸ್ ಪ್ರೊವೈಡೆಡ್, ಎನಿಥಿಂಗ್ ಕ್ಯಾನ್ ಬಿ ಡನ್ ಅಂತ ಇಸ್ಮಾಯಿಲ್ ಮಿರ್ಜಾನ್. ಆಮೇಲೆ ಇನ್ನೊಂದು, ಅದು ಮಾನವ ಸಂಬಂಧಗಳ ಬಗ್ಗೆ ನಾನು ಓದಿದ್ದವ್ರು ಹೆಂಗೆ ಅನಲೈಸ್ ಮಾಡ್ತೀನಿ. ಒಂದು ಸಂಭಾಷಣೆ ಚಾತುರ್ಯ, ಕಮ್ಯುನಿಕೇಷನ್, ಒಳ್ಳೆ ಕಮ್ಯುನಿಕೇಷನ್ ಇತ್ತು. ಎರಡನೇದು ನಿರ್ದೇಶನ, ಡೈರೆಕ್ಷನ್. ಮೂರನೇದು ದೃಢತ್ವ, ಲೀಡರ್ಶಿಪ್. ನಾಲ್ಕನೇದು ಮೋಟಿವೇಶನ್, ಜನರನ್ನು ಮೋಟಿವೇಟ್ ಮಾಡಬೇಕು. ದಿಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಜಾಬ್. ಈಗ ಇನ್ನೊಂದಾಯ್ತು, ಭಾಳಷ್ಟು ಜನ ಫೇಲ್ಯೂರ್ ಯಾಕಾಗ್ತಾರೆ ಅಂತಂದರೆ, ನೀವು ಕೆಟ್ಟ ಜನರಿಗೆ ಪನಿಷ್ಮೆಂಟ್ ಮಾಡುವಂಥ ತಾಕತ್ತಿಲ್ಲ, ಭಾಳ ಕಾನೂನು ಕಾಯ್ದೆ ಇದೆ, ಅದೆಲ್ಲ ಒಪ್ಪಂತ. ಒಳ್ಳೆ ಜನರು ಒಳ್ಳೆ ಕೆಲಸ ಮಾಡೋದು ಬೆಂಚ್ ಚಪ್ಪುವಷ್ಟು ಹೃದಯ ವೈಶಾಲ್ಯತೆ ಎಲ್ಲ ಬಂದಿಲ್ಲ. ನೀವು ಹೂ ಶುಡ್ ಸ್ಟ್ಯಾಂಡ್ ಬೈ ಯು. ಕೆಟ್ಟ ಅನ್ನೋರು ಬೈತಾರೆ ನಿಮ್ಮನ್ನ, ಚಲೋ ಅನ್ನೋರು ಹೋಗ್ಬಿಟ್ಟು ಅಂತ ದುಡ್ಸ್ಕೊಂತಾರೆ. ಸೊ ಆ ಇದ್ದಿದ್ದು ಮೋಟಿವೇಶನ್ ಜನರನ್ನ, ಯಾಕಂದರೆ ಕೆಲಸ ಮಾಡಬೇಕಂದ್ರೆ ಅವ್ರು ಗುರುತಿಸ್ಬೇಕು. ಆಮೇಲೆ ಪ್ರತಿಭೆಯನ್ನು ಗುರುತಿಸ್ಬೇಕು, ಯಾರಲ್ಲಿ ಏನು ಪ್ರತಿಭೆ ಇದೆ. ಯಾರು ಬೇಕಾದರೂ ಅಲ್ಲ, ಅವ್ನು ಸ್ಪೋರ್ಟ್ಸ್ನಾಗ ಚಲೋ ಐತಂದ್ರೆ ಅವ್ನು ತೊಗೊಂಡು ಹೋಗ್ಬಿಟ್ಟು ಹೋಟೆಲ್ ಮ್ಯಾನೇಜ್ಮೆಂಟಿಗೆ ಹಾಕೋದು, ಹೋಟೆಲ್ ಮ್ಯಾನೇಜ್ಮೆಂಟು ಸ್ಪೋರ್ಟ್ಸಿಗೆ ಹಾಕೋದು, ಎಕನಾಮಿಕ್ಸ್ಗೆ ಅವ್ನು ಹಿಸ್ಟ್ರಿಗೆ ಹಾಕೋದು. ಪ್ರತಿಭೆಯನ್ನು ಗುರುತಿಸ್ತಿದೆಯಲ್ಲ, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಜಾಬ್. ಅದನ್ನು ಮಾಡ್ತಾಯಿದ್ರು. Picking right person for the right job and giving them full freedom. ಅದರಿಂದ ಅಡ್ಮಿನಿಸ್ಟ್ರೇಷನ್ನು ಮತ್ತು ಬೆಳವಣಿಗೆ ಸಾಧ್ಯ. ಸೊ ಅದಕ್ಕೆ ಸಿ ವಿ ರಾಮನ್ ಅವರು ಹೇಳ್ತಾರೆ, ಅವ್ರಿಗೆ ಹೇಳಿದ್ದೇನೆ, ಸುಲಭವಾದ ಲಭ್ಯತೆ, ಆಕರ್ಷಕ ವ್ಯಕ್ತಿತ್ವ, ಆಳವಾದ ಜ್ಞಾನ ಸಂಪತ್ತು, ಮಾನವ ಹಾಗೂ ಸಾಂಸ್ಕೃತಿಕ ಆದರ್ಶಗಳು ಅವರನ್ನು ಒಬ್ಬ ಮಹಾನ್ ಹಾಗೂ ಯಶಸ್ವಿ ಆಡಳಿತಗಾರನಾಗಿ ಮಾಡಿದೆ. ಆಮೇಲೆ ಇನ್ನೊಂದು, ಅವರು ಮೈ ಪಬ್ಲಿಕ್ ಲೈಫ್ ಅಂತ ಅವರ ಆಡಳಿತಾತ್ಮಕ ಅನುಭವವನ್ನು ಬುಕ್ ಸರ್. ನಿಮ್ಮ ಸಾಹಿತ್ಯ ಪರಿಷತ್ ಇವತ್ತೇನು ಅವ್ರಿಗೆ ಮರ್ಯಾದೆ ಕೊಡೋಕೆ ಇದು ಮಾಡ್ತಾರೆ. ನೀವು ನಿಜವಾದ ಮರ್ಯಾದೆ ಕೊಡಬೇಕಂತಂದರೆ ಈ ಮೈ ಪಬ್ಲಿಕ್ ಲೈಫ್ 90 ಕನ್ನಡ ಕ್ಲಾಸ್
ಸರ್ ನಮ್ಗೆ ಬೇಕಾದಂಥ ಬುಕ್ಸ್ ಇಲ್ಲೇ ಇಲ್ಲ ಸರ್, ಬರೋದಿಲ್ಲ. ನಮ್ಗೆ ಯಾವ ಬೇಡ ಅಂತ ಕೊಟ್ಟು ಓದ್ರಿ ಅಂತ ಹೇಳಿ ನಮ್ಗೆ ತಿಳ್ತೀವಿ. ಈಗ ನೋಡಿ, ದಿಸ್ ಕ್ಯಾನ್ ಬಿಕಮ್ ಟೆಕ್ಸ್ಟ್ ಬುಕ್ ಫಾರ್ ಆಲ್ ದಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್. ಐ ಡೋಂಟ್ ಥಿಂಕ್ ಇನ್ನೊಂದು ಏನಾಗಿದೆ ಗೊತ್ತಾ, ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಏನಂತಂದ್ರೆ, ನಾವು ಯಾವುದೋ ಫಾರಿನ್ ಕಂಟ್ರಿ ಮಾಡೆಲ್ಸ್ ತಂದು ನಮ್ಮ ಇದನ್ನು ನಾವು ಓದಿ ಅಲ್ಲಿ ಹೋದ್ರೆ ಅವ್ರು ಸಕ್ಸಸ್ಫುಲ್ ಆಗ್ತಾರೆ. ಇಲ್ಲಿ ದೇ ಕಾಂಟ್ ಇಂಪ್ಲಿಮೆಂಟ್ ಇಟ್. ಸೊ ಈ ಥರ ಐ ಥಿಂಕ್ ನಾನು ಸೋ ಈಗರ್ ಟು ರೀಡ್ ದಿಸ್. ಇದೆಲ್ಲ ಸಿಕ್ಕರೆ ನಾನು ಕೊಡಿ, ನೀವು ಏನಾದ್ರು ಒಂದು ಇದನ್ನು ಮಾಡೋದಿದ್ರೆ ಇದನ್ನು ಮಾಡಿ. ದಯವಿಟ್ಟಿಂತ ಒಂದು 10-12 ಬುಕ್ಸು ಕನ್ನಡ ಸಾಹಿತ್ಯ ಪರಿಷತ್ ಅವ್ರು ಮಾಡ್ಯಾರಪ್ಪ ಇದು ಸಿಗಬೇಕು ಅನ್ನೋದು ಮಾಡಿ. ಸಾಹಿತ್ಯ ಅಂತಂದ್ರೆ ಬರೇ ಇದಲ್ಲ, ಕಥೆ ಕಾದಂಬರಿ ಕಳಿಸೋದು, ಕೃಷಿ ಇರ್ಬೋದು, ಇದಿರ್ಬೋದು, ನೋಡಿ ಅನ್ಬೋದು. ಇದನ್ನು ಕೇಳಿನ ಜಸ್ಟ್ ಥ್ರಿಲ್ ಆಗುತ್ತೆ. ಸೊ ಈ ಥರ ಇದನ್ನು ಒಂದು ಮಾಡಿದರೆ ಭಾಳಷ್ಟು ಇದಾಗ್ತದೆ. ಆಮೇಲೆ ನಾವು ಭಾಳಷ್ಟು ಇಂಡಸ್ಟ್ರೀಸನ್ನು ಇದನ್ನು ಮಾಡಿದಂತೆ. ಅದು ಇನ್ನೊಂದು ಸುಮ್ಮನೆ ಮಾಡೋಕ್ಕಿದ್ದಾವಲ್ಲ, ಅವ್ರು ಹೇಳಿದಾಗೆ ಒಂದು ಯಾವುದೋ ಒಂದು ಇಂಡಸ್ಟ್ರಿ ಆಗಲಿ ಒಂದು ಹೊಸ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಆಳವಾಗಿ ಅಭ್ಯಾಸ ಮಾಡಬೇಕು. ಆಮೇಲೆ ಜಾಕ್ ಆಫ್ ಆಲ್ ಟ್ರೇಡ್ಸ್ ಮೇಲಿದ್ದಾನೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಒಬ್ಬರು ಸಾಹಿತ್ಯ ಇದ್ರೆ ಅವ್ರು ಯಾರೋ ಒಬ್ಬರು ವೈಸ್ ಚಾನ್ಸಲರು ಯಾರೋ ಲೀಡರ್ ಆಗ ನಾವು ಬರೀ ಸಾಹಿತ್ಯ ಬಗ್ಗೆ ಮಾತಾಡ್ತಾರೆ. ನಮ್ಮಲ್ಲಿ ಅಷ್ಟೇ, ಒಬ್ಬರು ಯಾರೋ ಡೈರೆಕ್ಟರ್ ಬಂದು ಸಾಹಿತ್ಯ ಬರೀ ಸಾಹಿತ್ಯ ಮಾತಾಡ್ತಾರೆ. ಈ ಶೇಕ್ಸ್ಪಿಯರ್ ಬಗ್ಗೆ ಕಾರ್ಯಕ್ರಮ ಮಾಡಿ ಜೂಡಿಸ್ಕೊಂಡು ಶೇಕ್ಸ್ಪಿಯರ್ ಅವ್ನು ಈಗ ಉಸ್ಮಾನ್ ಮಿರ್ಜಾ ಅವ್ರು ನೋಡಿ ಎಲ್ಲ ರೀತಿ ಕಲ್ಚರ್ ಪ್ರೋಗ್ರಾಮ್ಸ್, ಸೈನ್ಸು, ಎಜುಕೇಷನ್, ಹೆಲ್ತ್, ಇಂಡಸ್ಟ್ರಿ, ಯು ನೇಮ್ ಇಟ್ ಅಂಡ್ ಗೆಸ್ ಡನ್ ಇಟ್. ಸೊ ಈ ಥರ ಜನರು ನಮ್ಮಲ್ಲಿ ಹುಟ್ಟಿದ್ರಲ್ಲದ ಒಂದು ದೊಡ್ಡ ಅಪರೂಪ. ಆಮೇಲೆ ಇಷ್ಟೆಲ್ಲ ರಾಜಸ್ಥಾನಕ್ಕೆ ಹೋಗಿ ಜೈಪುರದಾಗ ಭಾಳ ಒಳ್ಳೆ ಕೆಲಸ ಮಾಡಿದ್ರು. ಅವ್ರು ಬಿಡೋಕೆ ಕಡಿಗಿಲ್ಲ, ಕಡಿಗೆ ಅವ್ರನ್ನ ಕನ್ಸಲ್ಟೆಂಟ್ ಅಂತೇಳಿ ಇಟ್ಕೊಂಡು ಸ್ವಲ್ಪ ದಿವಸ. ಆಮೇಲೆ ಹೈದರಾಬಾದಕ್ಕೆ ಬಂದು ನಿಜಾಮ್ ಇದ್ರಾಗ ಕೆಲಸ ಮಾಡ್ತಾರೆ. ನೋಡಿ ಅವರು ಎಷ್ಟು ಒಳ್ಳೆ ಅಡ್ವೈಸ್ ಮಾಡಿದ್ರು ನಿಜಾಮ್ ಗೊತ್ತಾ, ಯು ಜಾಯಿನ್ ಇಂಡಿಯನ್ ಯೂನಿಯನ್ ಇದೆಲ್ಲ ಹೇಳಿದರೆ ಅವ್ರು ಕೇಳಿಲ್ಲ. ಈ ರಿಸೈನ್ ಇನ್ ಕೆಂಪ್ಯಾಕ್ಟ್. ಆಮೇಲೆ ಅವ್ರು ನೆನೆಸ್ಕೊಂಡಂತ ನಿಜಾಮ್, ನಾವು ಅವ್ರ ಮಾತು ಕೇಳಬೇಕಾಗಿತ್ತು. ಅಷ್ಟು ಶ್ಯೂರ್, ಅಷ್ಟು ಇಂಟೆಲಿಜೆಂಟ್. ಸೊ ನಮಗೆ ಟು ಬಿ ಫ್ರ್ಯಾಂಕ್, ನಾನು ಸರ್ ಇಸ್ಲಾಮ್ ಐ ಶುಡ್ ಥ್ಯಾಂಕ್ ರಿಗ್ರಾಜ್ ಅಂಡ್ ಕೌನ್ಸಿಲ್ ಫಾರ್ ಗಿವಿಂಗ್ ದಿಸ್ ಅಪಾರ್ಚುನಿಟಿ. ಅವ್ರ ಬಗ್ಗೆ ಅಷ್ಟು ತಿಳ್ಕೊಂಡಿಲ್ಲ. ನಾನು ಒಂದು 4-4 ದಿವಸ ಓದಿದ ಮೇಲೆ ಸೋ ಮೆನಿ ಥಿಂಗ್ಸ್, ಒಂದು ದೊಡ್ಡ ಗ್ರಂಥ ಮಾಡ್ಬೋದು ಅಂತ. ಸೊ ಇವನ್ನೆಲ್ಲ ಯಾಕೆ ಇಂಥ ಅನುಭವಗಳು ಮಾಡಿದರೆ ನಮ್ಗೆ ಎಸ್ಪೆಷಲಿ ಯಂಗ್ಸ್ಟರ್ಸಿಗೆ ನಾವು ಹೇಳ್ತೇವೆ, ಏನು ಕೊಡ್ತೀರಪ್ಪ ಆದರ್ಶ ನೀವು ಯಂಗ್ಸ್ಟರ್ಸಿಗೆ, ನಾವು ಹಂಗೆ ಮಾಡ್ತಿದ್ದೀವಿ ಹೆಂಗೆ ಮಾಡ್ತಿದ್ದೀವಿ ಅಂತ ಆಯ್ತು ಏನು, ಯು ಜಸ್ಟ್ ಕಾಂಕ್ರೀಟ್ ವರ್ಕ್ಸ್ ಎಸ್ ಡನ್ ಇಟ್ ದೇ ಕ್ಯಾನ್ ಆಲ್ಸೋ ಗೆಟ್ ಇನ್ಸ್ಪಿರೇಷನ್. ಇವು ಆಚರಣೆಯಲ್ಲಿ ಏನು ಮಾಡ್ತೀವಿ, ದಿನಾಚರಣೆಯಲ್ಲೂ ಒಂದು ಅವ್ರು ಗೌರವ ಕೊಡೋದು, ಇನ್ನೊಂದು ನಮ್ಮ ಸೆಲ್ಫಿಶ್ ಇರುತ್ತೆ. ವಿ ಶುಡ್ ಗೆಟ್ ಮೋಟಿವೇಶನ್ ಫ್ರಮ್ ದ್ಯಾಟ್. ಈಗ ನೋಡಿ, ನಾವು ಓದಿದ ತಕ್ಷಣ ನಮಗೊಂದು ಮೋಟಿವೇಟ್, ಪರ್ಟಿಕ್ಯುಲರ್ಲಿ ಯಂಗ್ಸ್ಟರ್ಸ್. ನಾವು ನ್ಯೂ ಆಯಿತು ಯಂಗ್ಸ್ಟರ್ಸ್, ದಯವಿಟ್ಟು ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಕಾಲೇಜ್ ಹುಡುಗರು ಒಂದು 100 ಹುಡುಗರು ಟೈಮ್ ಲೆಟ್ ದೆಮ್ ಗೆಟ್ ಇನ್ಸ್ಪಿರೇಷನ್ ಗ್ರೇಟ್. ಸೊ ಆದಷ್ಟಿಲ್ಲ ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋಲ್ಲ. ಸರ್ ಇಸ್ಮಾಯಿಲ್ ಮಿರ್ಜಾ ಅವ್ರದ್ದು ಜನ್ಮ ದಿನಾಚರಣೆ ಆಚರಿಸುವಂತ ನಿರ್ಧಾರ ಮಾಡ್ಯಾರ, ಭಾಳ ಒಳ್ಳೆಯ ನಿರ್ಧಾರ. ಪ್ರತಿ ವರ್ಷ ನಾನು ಹೇಳಿ ದಯವಿಟ್ಟು ಮಿರ್ಜಾ ಇಸ್ಮಾಯಿಲ್ ಅವರ ವ್ಯಕ್ತಿತ್ವ ಹೇಗಿತ್ತು, ಅವರ ಆಡಳಿತದ ವೈಖರಿ ಹೇಗಿತ್ತು, ಅವರ ಸ್ವಭಾವ ಹೇಗೆ ಆದರ್ಶ ಮತ್ತು ಮಾದರಿಯಾಗಿತ್ತು, ಅವರ ಆಡಳಿತವನ್ನು ನಾವು ಇವತ್ತು ಅನುಕರಿಸುವ ಅವಶ್ಯಕತೆ ಹೇಗಿದೆ ಅಂತಕ್ಕಂಥದ್ರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಶ್ರೀಮಾನ್ ವಿ ವಾಡಪ್ಪಿ ಅವರು ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ. ಅದೇನೋ ಒಂದು ಮಾತು ಹೇಳ್ತಾರೆ, ಯಾವಾಗಲೂ ಮೊದಲೇ ಮಗ ಹುಟ್ಟಬಾರ್ದಂತೆ, ಭಾಷಣದಲ್ಲಿ ಬರೇ ಭಾಷಣಕಾರ ಆಗಬಾರ್ದಂತೆ. ಹಾಗೆ ನನ್ನ ಪರಿಸ್ಥಿತಿ ಆಗಿದೆ. ಇವತ್ತು ಇದ್ದಕ್ಕಿದ್ದಾಗೆ ಭಾಳ ಸಂತೋಷದಿಂದ ಹೇಳ್ಬೇಕಂದ್ರೆ ಅಧ್ಯಕ್ಷ ಸ್ಥಾನ ಪಟ್ಟ ನಾನು ಹೊಂದಿರೋದು ನಿಜಕ್ಕೂ ಅತ್ಯಂತ ಸಂತೋಷ ಆಗ್ತಿದೆ. ಇಲ್ಲಿಯವರೆಗೆ ಅಕ್ಕಿಯವರು ಮತ್ತು ನಮ್ಮ ಬೆಳಕಿಯವರು, ಅದಕ್ಕಿಂತ ಮೊದಲು ನಮ್ಮ ಕೌಸಲ್ಗಿಯವರು ಅನೇಕ ಮಾತುಗಳನ್ನು ಮತ್ತು ಬೆಳಕಿಯವರು ಅನೇಕ ಮಾತುಗಳನ್ನು ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರ ಬಗ್ಗೆ ಭಾಳಷ್ಟು ಚೆನ್ನಾಗಿರುವಂಥ ವಿಷಯಗಳನ್ನು ನಮ್ಮ ಮುಂದೆ ತೆರೆದಿಟ್ಟು, ಆದರೆ ಹೇಳಬೇಕಾದಂಥ ಅನೇಕ ವಿಷಯಗಳು ಇನ್ನೂ ಇದೆ. ಯಾಕಂದರೆ ಅತ್ಯಂತ ಮಹತ್ವದ ವಿಷಯ ಅಂತಂದರೆ, ನನಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರಲ್ಲಿ ಕಂಡುಕೊಂಡದ್ದು ಅಂತಂದರೆ, ನಿಜವಾದ ಧರ್ಮ ನಿರಪೇಕ್ಷಿತವಾದಂಥ ಮನುಷ್ಯ ಅಂತ ಯಾರಾದರೂ ಇದ್ದರೆ ಅದು ಸರ್ ಮಿರ್ಜಾ ಇಸ್ಮಾಯಿಲ್. ನಿಜವಾದ ಜಾತಿಯ ಹಂಗ ತೊರೆದು ಹೊರಗಡೆ ಇದ್ದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸರ್ ಮಿರ್ಜಾ ಇಸ್ಮಾಯಿಲ್. ಅದಕ್ಕೆ ಎಂದೂ ಮರೆಯಬಾರದು. ಯಾವಾಗಲೂ ಅತ್ಯಂತ ನಿಕಟ ಸಹವಾಸದಲ್ಲಿದ್ದ,
ಅಂದ್ರೆ ಈಗ ಅದ್ರ ಬಗ್ಗೆ ರಾಯಲ್ ಸ್ಕೂಲ್ ಬಗ್ಗೆ ಹೇಳಿದ್ರಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏನಾಯ್ತು ಅಂತಂದ್ರೆ, ಅವರು ಬಹಳ ಚಿಕ್ಕವರಿದ್ದಾಗನೆ 10 ವರ್ಷದ ಹುಡುಗಿದ್ದಾಗನೆ ಅವ್ರ ತಂದೆ ತೀರ್ಕೊಂಡು ಹೋಗ್ಬಿಟ್ರು. ಮುಂದೆ 8 ವರ್ಷ ರಾಜ್ಯ ಅವ್ರ ತಾಯಿ ಆಳಿದ್ರು. ಆ ತಾಯಿ ಆಳಿದ ಸಂದರ್ಭದೊಳಗೆ ಅವರು ನಿಜವಾಗ್ಲೂ ಮೈಸೂರು ಮಹಾರಾಜರಾದದ್ದು 1902ರಲ್ಲಿ. 2ರಿಂದ 40ರವರೆಗಿನ ಅವರ ಕಾಲಘಟ್ಟ 38 ವರ್ಷಗಳ ಕಾಲ ಅವರು ಅಲ್ಲೇ ಮೈಸೂರು ಮಹಾರಾಜರಾಗಿ ಕೆಲಸ ಮಾಡಿದರು. ಅದ್ವಿತೀಯ ಕೆಲಸ ಅಂದ್ರೆ ಅದರ ಒಂದು ಮೈಸೂರಿನ ಒಂದು ಸಂಸ್ಥಾನದ ಒಂದು ಪರಮ ಒಂದು ರೀತಿಯಿಂದ ಬಂಗಾರದ ಇದರಿಂದ ಬರೆಯುವಂತಹ ಒಂದು ಕೆಲಸಗಳನ್ನ ಮಾಡಿದಂತಹ ಮಹಾನ್ ಕಾರ್ಯಕ್ಕೆ ಇಬ್ಬು ಕೊಟ್ಟವರು ಮಹಾರಾಜರು. ಅದಕ್ಕೆ ಸರಿದರಿಯಾಗಿ ನಿಂತು ಕೆಲಸ ಮಾಡಿದಂಥವ್ರು ಇಬ್ಬರು. ಒಂದನೇದ್ದು ಸರ್ ಎಂ ವಿಶ್ವೇಶ್ವರಯ್ಯ, ಎರಡನೇದ್ದು ಮಿರ್ಜಾ ಇಸ್ಮಾಯಿಲ್. ಬಹಳ ಮಹತ್ವದ್ದು ಅಂತಂದ್ರೆ, ಸರ್ ಎಂ ವಿಶ್ವೇಶ್ವರಯ್ಯನಂತಹ ಮಹಾನುಭಾವರು ಇವರ ಹೆಸರು ಹೇಳಿನೇ ಇವರೇ ದಿವಾನ್ ಆಗಬೇಕು ಅಂತ ಹೇಳಿ ಮಹಾರಾಜರ ಮೇಲೆ ಒತ್ತಾಸೆ ತಂದದ್ದಕ್ಕೆ ಇವರಾದ್ರು ದಿವಾನ್ರಾದ್ರು. ಅವರು ಮೊದಲು ಅವರು ಈ ಸ್ಟಾರ್ಟೆಡ್ ಈಸ್ ಕರಿಯರ್ ಆಸ್ ಅ ಹುಜೂರ್ ಸೆಕ್ರೆಟರಿ. ಅದಕ್ಕಿಂತ ಮೊದಲು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇದ್ರು, ಕೋಲಾರದಲ್ಲಿದ್ರು. ಕೋಲಾರದಲ್ಲಿದ್ದಾಗ ಯಾವಾಗಲೂ ಮಹಾರಾಜರಿಗೆ ಇವ್ರ ಮೇಲೆ ಪ್ರೀತಿ. ಇಬ್ರು ಕ್ಲಾಸ್ಮೇಟ್ಸ್, ಫ್ರೆಂಡ್ಸ್, ಒಂದೇ ಬೇಸಲ್ಲಿ ಕೂತು ಕಲ್ತವ್ರು. ಅದಕ್ಕೆ ಆಯ್ತು. ಇದು ಒಂದು ಮಾತಾದ್ರೆ, ಮೈಸೂರಿನ ಬಗ್ಗೆ ಒಟ್ಟಾರೆ ಬೆಳವಣಿಗೆ ಬಗ್ಗೆ, ಕನ್ನಡ ಸಾಹಿತ್ಯ ಪರಂಪರೆಗೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಾಡಿದ ಅದ್ವಿತೀಯ ಸೇವೆಯನ್ನ ನಿಜವಾಗ್ಲೂ ಹೇಳ್ಬೇಕಂದ್ರೆ, ಮೈಸೂರು ಕನ್ನಂಬಾಡಿ ಕಟ್ಟೆ ಏನು ನಿರ್ಮಾಣ ಆಗಿದೆ ಅದಕ್ಕೆ ಅವಾಗಿದ್ದಾಗ ದಿವಾನ್ ಇದ್ರು. ಯಾರು ದಿವಾನ್ ವಿಶ್ವೇಶ್ವರಯ್ಯ ಇದ್ರು. ಆದ್ರೆ ಅದರ ಚೀಫ್ ಇಂಜಿನಿಯರ್ ಅಂತ ಏನಿದ್ರಲ್ಲ, ಕರ್ಪೂರ್ ಶ್ರೀನಿವಾಸ ರಾಯರಿದ್ರು. ಅವರು ಕೂಡ ಕನ್ನಡ ಸಾಹಿತ್ಯ ಇದರ ಜೊತೆಗೆ ಅತ್ಯಂತ ನಿಕಟವಾದ ಸಂಪರ್ಕ ಇಟ್ಟುಕೊಂಡವರು. ಇವೆಲ್ಲ ಈ ಘಟನೆಗಳು ಅನೇಕ ಮೈಸೂರಿನ ಬಗ್ಗೆ ನೀವು ಹೇಳ್ಬೇಕಾದ್ರೆ ಸಾವಿರಾರು ವಿಷಯಗಳನ್ನ ಹೇಳ್ಬೋದು. ಆದ್ರೆ ಈಗಾಗಲೇ ಹೇಳಿದಂತೆ ನಮ್ಮ ಬೆಳಕಿಯವರು ನೆನಪಿಸಿಕೊಂಡಂತೆ ಅವರು ಮಾಡಿದ 2 ಮಹತ್ವದ ಕೆಲಸಗಳಂತಂದ್ರೆ, ಒಂದು 41ರವರೆಗೆ ಯಾಗಾಗ್ತದೆ ಗೊತ್ತಾ, 26ರಿಂದ 41ರವರೆಗೆ ಕೆಲಸ ಮಾಡೋದಕ್ಕೆ ಮೂಲಭೂತವಾಗಿ ಅವರು 15 ವರ್ಷಗಳ ಕಾಲ ಕೆಲಸ ಮಾಡಿದ್ರು ಅಂತಲ್ಲ. 40ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ತೀರ್ಬೋದ್ರು. 40ರ ನಂತರ ಜಯಚಾಮರಾಜೇಂದ್ರ ಒಡೆಯರ್ ಅಂತ ಏನು ಪಟ್ಟಕ್ಕೆ ಬಂದ್ರಲ್ಲ, ಅವರಿಗೂ ಮತ್ತು ಇವರಿಗೆ ಅಷ್ಟು ಸರಿಯಾಗಿ ನಡೀಲಿಲ್ಲ. ಅದಕ್ಕೆ ಇವ್ರ ಜೊತೆಗೆ ಇಲ್ಲಿ ಕೆಲಸ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ಕಾರಣಕ್ಕಾಗಿ ಸರ್ ಇಸ್ಮಾಯಿಲ್ ಅವರು ಏನ್ ಮಾಡಿದ್ರು ಅಂದ್ರೆ, ಜೈಪುರದ ದಿವಾನರಾಗಿ ಹೋದ್ರು. ಇದು 41. ಆದ್ರೆ ಅತ್ಯಂತ ಕಷ್ಟಕರವಾದ ಕ್ಲಿಷ್ಟವಾದ ಕೆಲಸ ಅವರು ಮಾಡಿದ್ದು ಅಂದ್ರೆ, 1947ರಿಂದ 48ರಲ್ಲಿ ಹೈದರಾಬಾದ್ ನಿಜಾಮರ ಜೊತೆಗೆ ಅಲ್ಲಿ ದಿವಾನರಾಗಿ ಕೆಲಸ ಮಾಡಿತ್ತು. ಯಾಕೆಂದ್ರೆ ಸರ್ ಅವರು ಕಾಸಿಂ ರಜ್ವಿ ಮಾಡಿದಂತ ಹೆವಾಕುಗಳನ್ನ ಇದರ ಸಮರ್ಥವಾಗಿ ಅದನ್ನ ಪ್ರತಿಭಟಿಸಿ ನಿಜವಾಗಿಯೂ ಒಂದು ರೀತಿಯಿಂದ ಎಲ್ಲ ಹಂಗ ತೊರೆದು ಇವರಿಗೆ ಯಾರು ನಿಜಾಮರಿಗೆ ನಿಜವಾದ ಆಡಳಿತದ ತಿಳುವಳಿಕೆಯನ್ನು ಮೂಡಿಸಿದವರು ಸರ್ ಮಿರ್ಜಾ ಇಸ್ಮಾಯಿಲ್. ನೀವು 1948 ಸೆಪ್ಟೆಂಬರ್ 17ಕ್ಕೆ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಬಂದ್ರೆ, ಅದಕ್ಕೆ ಮೂಲಭೂತವಾಗಿ ಅವರನ್ನ ನಿಜಾಮರನ್ನು ತಯಾರಿ ಮಾಡಿದ್ದು ಯಾರು ಅಂತಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್. ಈಗ ಇದನ್ನ ಬಹಳ ಜನಕ್ಕೆ ಇದು ಗೊತ್ತಿಲ್ಲ. ಈ ವಿಷಯವನ್ನು ಸ್ಪಷ್ಟವಾಗಿ ಕೆ ಮುನ್ಸಿಯವರ ಒಂದು ಪುಸ್ತಕ ಇದೆ, ಮಹತ್ವದ ಪುಸ್ತಕ ಇದೆ. ಅದು ಹೈದರಾಬಾದ್ ಕರ್ನಾಟಕದ ಮೇಲೆ ಅತ್ಯಂತ ಬೆಳಕು ಚೆಲ್ಲಬಲ್ಲದಂತ ಪುಸ್ತಕ ಅವರು ಬರೆದಿದ್ದಾರೆ, ಎಂಡ್ ಆಫ್ ಎನ್ ಎರಾ ಅಂತ. ಎಂಡ್ ಆಫ್ ಎನ್ ಎರಾ ಓದಿದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಅದರಲ್ಲಿ ಸಾಕಷ್ಟು ರೆಫರೆನ್ಸ್ ಬರ್ತದೆ. ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಮಿರ್ಜಾ ಇಸ್ಮಾಯಿಲ್ ಅವರು ಈಗಾಗಲೇ ಬೆಳ್ಳಕ್ಕೆ ಹೇಳಿದ ಹಿ ವಾಸ್ ಒನ್ ಆಫ್ ದಿ ಮೋಸ್ಟ್ ಕ್ಲೆವರೆಸ್ಟ್ ಮ್ಯಾನ್. ರಾಮಸ್ವಾಮಿ ಅಯ್ಯರ್ ಅವರು ಹೇಳಿದಂತ ಮಾತು ಅದು ನಿಜವಾಗ್ಲೂ ಸರಿ. ಎಂಥ ಆಡಳಿತ ಅಂದ್ರೆ, ಮೈಸೂರಿನ ಮಹಾರಾಜರ ಆಡಳಿತದಲ್ಲಿ ಮಾಡಿದಂತ ಕೆಲಸ. ನವರತ್ನ ರಾಮರಾಯನ್ ಅಂತಿದ್ದು ಅವರ ಒಂದು ಮಹತ್ವದ ಒಂದು ಕೃತಿ ಇದೆ, ಕೆಲವು ನೆನಪುಗಳಂತಿದೆ, ಅದನ್ನು ಓದಬೇಕು ನೀವು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಎಲ್ಲ ಮಹಾನುಭಾವರೆಲ್ಲರೂ ದ್ವಿತೀಯರಂತ ಅನಿಸ್ಕೊಂಡವರೆಲ್ಲರೂ ಮೈಸೂರು ಮಹಾರಾಜರ ಸರ್ವಿಸ್ ನಲ್ಲೇ ಕೆಲಸ ಮಾಡಿದವರು. MCS ಅವರು ಮೈಸೂರು ಸಿವಿಲ್ ಸರ್ವಿಸ್ ಅಂತಿತ್ತು. ಅದಕ್ಕೆ ಕೂಡ ಒಂದು ರೀತಿಯಿಂದ ಫೌಂಡೇಶನ್ ಹಾಕಿದ ಮಹನೀಯರೊಳಗೆ ಮಿರ್ಜಾ ಇಸ್ಮಾಯಿಲ್ ಇದ್ದಾರೆ. ಅವ್ರು ಮಿರ್ಜಾ ಇಸ್ಮಾಯಿಲ್ ಹುಟ್ಟಿದ್ದು ಈಗಾಗಲೇ ಹೇಳಿದಾಗ ಬೆಂಗಳೂರಿನಲ್ಲೇ 1959ರಲ್ಲಿ ತೀರ್ ಬಂದರು.
ಅವರು ಈಗ ನಿಮಗೆ ಅವರ ಸ್ಪಷ್ಟವಾಗಿ ಅವರ ಮನೆ ಎಲ್ಲಿದೆ ಅಂತ ಗೊತ್ತಾಗಬೇಕಾದ್ರೆ ಈಗಲೂ ಇದೆ, ನಾನು ನೋಡಿದ್ದೇನೆ. ಅದು ಕನಿಂಗ್ಹ್ಯಾಮ್ ರೋಡ್ ಅಂತ ಇದೆ ಅಲ್ಲ, ಇದರಲ್ಲಿ ಬೆಂಗಳೂರಿನಲ್ಲಿ ಕನಿಂಗ್ಹ್ಯಾಮ್ ರೋಡ್ ಪ್ಯಾರಲ್ ರೋಡು, ಇವರ ಅಜ್ಜನ ಹೆಸರಲ್ಲಿ ಒಂದು ರೋಡ್ ಇದೆ. ಆ ರೋಡ್ನಲ್ಲಿ ಇವರ ಮನೆ ಇತ್ತು, ಅಲ್ಲೇ ಇತ್ತು. 1959ಕ್ಕೆ ತೀರಿ ಹೋದ್ರು. ಅವರು ಮಾಡಿದಂಥ ಕೆಲಸ ಎಷ್ಟು ಮಹತ್ವದ ಕೆಲಸ ಅಂತಂದ್ರೆ, ಅವರು ಯಾರೋ ಒಬ್ರು ಹತ್ತರು, ಹೀಗಾಯ್ತು, ನೀರು ಕೊಟ್ಟರು ಅಂತೆಲ್ಲ ಹೇಳ್ತೇವಲ್ಲ, ಇದನ್ನು ಬಹಳಷ್ಟು ಜನರಿಗೆ ಪ್ರೇರಣೆ ಕೊಟ್ಟವರು ಮಿರ್ಜಾ ಇಸ್ಮಾಯಿಲ್. ನವರತ್ನ ರಾಮರಾಯರು ಒಂದ್ ಕಡೆ ಹೇಳ್ತಾರೆ, ಒಂದ್ ದಿವಸ ಅದು ದೊಡ್ಡದೊಂದು ಮೋಟರ್ ಇತ್ತು ಕಾರು. ಆ ಕಾರಿಗೆ ಅವಾಗ ನೀರು ಹಾಕ್ಬೇಕಾಗ್ತಿತ್ತು. ಅವಾಗ ಇರ್ತಿದ್ರು, ಕಾರ್ಪೊರೇಟರ್ ಇರ್ತಿದ್ರು, ಅದಕ್ಕೆ ನೀರು ಹಾಕ್ಬೇಕು. ಯಾಕಂದ್ರೆ ಒಂದು ಹತ್ತದವರೆಗೆ ಹೋಗಿ ಬಿಸಿಯಾಗಿ ನಿಲ್ತಿತ್ತು, ಅದು ಮುಂದೆ ಹೋಗ್ತಿರ್ಲಿಲ್ಲ ಅಂತ ಕಾರ ಅವಾಗ ಕಾರು. ಅದಕ್ಕೆ ಒಂದ್ಸರಿ ಅಲ್ಲಿ ಹೋದಾಗ ನೀರು ಬೇಕಾಯ್ತು, ಬಿಸಿನೀರು ಹಾಕ್ತಾ ಇದ್ರು. ಅದಕ್ಕೆ ನೀರು ಬೀಳ್ತಿಲ್ಲ. ಅಲ್ಲಿ ಹೋದ್ರೆ ಒಂದು ಹಳ್ಳಿ ಮುಂದೆ ನಿಂತಿರುತ್ತೆ. ಅಲ್ಲಿ ಒಂದು ದೂರದಲ್ಲಿ ಒಂದು ಬಾವಿ ಕಟ್ಟಿತು. ಆ ಬಾವಿ ಕಟ್ಟಿದ ತಕ್ಷಣ ಅಲ್ಲಿ ಹೆಣ್ಮಕ್ಳು ಪಾಪ ಎಲ್ಲರೂ ಕೂತಿದ್ರು, ವಯಸ್ಸಾದವರು. ಅಲ್ಲಿ ಹೋಗಿ, ತಾಯಿ ಒಂದು ಇದು ನೀರು ಕೊಡಮ್ಮ, ಸ್ವಲ್ಪ ನೀರು ಬೇಕಾಗಿದೆ, ನಾನು ಕಾರ್ಪೊರೇಟರ್ ನೀರು ಹಾಕ್ಬೇಕಾಗಿದೆ ಅಂದ್ರಂತೆ. ಅದಕ್ಕೆ ಆ ಹೆಣ್ಮಕ್ಳು ಪಾಪ ಒಂದು ಸಣ್ಣ ಚಿಕ್ಕದು ಹೆಣ್ಮಕ್ಳು ಪಾಪ ಒಂದು 17, 18, 20 ವರ್ಷದ ಹುಡುಗಿ ಮದುವೆ ಆಗಿರ್ತವ್ರು. ಅವ್ರು ಏನ್ ಮಾಡಿದ್ರು, ಒಂದು ಕೊಡ ನೀರು ತಂದು ಆ ಇದಕ್ಕೆ ಹಾಕಿದ್ವಿ. ನೀರು ಹಾಕಿದ್ಮೇಲೆ ಅದು ಬಿಸಿಯಿಂದ ಉಕ್ಕಿ ಹರಿತದಲ್ಲ, ಆಯಿತು, ಎಲ್ಲ ಆಯಿತು, ನೀರು ಸಾಯ್ತು, ಸರಿಯಾಗಿತ್ತು. ಅದಾದ್ಮೇಲೆ ನವರತ್ನ ರಾಮರಾಯರು ನೋಡಿದ್ರಂತೆ ಆ ಹುಡುಗಿ ಅಂತ, ಭಾಳ ಚೆನ್ನಾಗಿತ್ತು ಹುಡುಗಿ. ಆಕೆ ನೋಡಿ ಏನಂತ, ತಾಯಿ ಬಾರೇಮ್ಮ, ನೋಡು ನಾನು ನೀ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ನೋಡು, ನನಗೆ ನನ್ನ ಕಾಲಿಗೆ ನೀರು ಹಾಕಿಬಿಟ್ಟಿದ್ದೀನಿ, ನೀನು ಭಾಳ ಚಲೋ ಕೆಲಸ ಮಾಡಿದ್ದೆ, ತಗೋ ಅಂತ ಹೇಳಿ ಆಗಿನ ಕಾಲಕ್ಕೆ ತಮ್ಮ ಜೇಬಿನಲ್ಲಿ ತೆಗೆದು ₹1 ಅವ್ರ ಕೈಯಲ್ಲಿ ಕೊಟ್ಟ. ಆ ಹೆಣ್ಮಗಳು ಏನಿರ್ಬೇಕು ಗೊತ್ತಾ, ಎಷ್ಟು ವಿಚಿತ್ರವಾದ ಉತ್ತರ ಅಂದ್ರೆ, ಇದು ಮಾತು ಸರ್ ಮಿರ್ಜಾ ಇಸ್ಮಾಯಿಲ್ರಿಗೂ ಅನ್ವಯಿಸೋ ಮಾತು ಇದು. ಏನಂತಂದ್ರೆ ನೋಡಿ, ಯಾವುದೋ ಒಂದು ಕಾಲಕ್ಕೆ ನಮ್ಮಪ್ಪ ನವರತ್ನ ರಾಮರಾಯ ಅಂತ ಯಾವೊಬ್ನು ಇಲ್ಲೇ ತಹಸೀಲ್ದಾರ್ ಇದ್ದಂತೆ, ಅವ ಈ ಹಳ್ಳಿಗೆ ಬಂದಿದ್ದಂತೆ. ನೋಡ್ರಿ, ಆ ಹುಡುಗಿ ಹೇಳಿದ್ದು, ನವರತ್ನ ರಾಮರಾಯ ಅಂತ ಬಂದಿದ್ದಂತೆ. ಅವ ಈ ಹಳ್ಳಿಗೆ ಬಂದಾಗೆ ನಮ್ಮ ಊರಾಗಿನ ಜನರು ಎಲ್ಲರೂ ಹೋಗಿ ಏನ್ ಮಾಡಿದ್ರು ಕೇಳಿದ್ರಂತೆ, ನಮ್ ಬಾವಿ ಇಲ್ಲ, ಸೀನಿ ಬಾವಿ ತೊಂದರೆ ಇದೆ ಅಂತ ಹೇಳಿದ್ದಕ್ಕೆ ಅವರು ಮಹಾನುಭಾವ ಇಲ್ಲಿ ಬಾವಿ ಕಟ್ಟಿಸಿಕೊಟ್ಟಿರು, ಅದರಿಂದ ನಾವು ಇಷ್ಟು ಸುಖವಾಗಿದ್ದೇವೆ, ನಿಮಗೆ ಏನಾರ ಈ ರೂಪಾಯಿ ಕೊಡ್ಬೇಕಂತಿದ್ರೆ ಆ ಹೋಗಿ ಆ ನವರತ್ನ ರಾಮರಾಯ ಕೊಡ್ರಿ ಅಂತ. ಇದು ಈ ಮಾತು ಅಕ್ಷರಶಃ ಸರ್ ಮಿರ್ಜಾ ಇಸ್ಮಾಯಿಲ್ ಅನ್ವಯಿಸಿ. ಎಂಥ ಅದ್ವಿತೀಯ ಪಾಂಡಿತ್ಯ ಅವರಿಗೆ, ಅದ್ವಿತೀಯ ಜಾಣತನ, ಎಷ್ಟು ಇಂಡಸ್ಟ್ರಿ. ಯಾಕಂದ್ರೆ 47-48 ಕಾಲಾವಧಿ ಏನಿದೆಯಲ್ಲ, ಬಹಳ ಮಹತ್ವದ ಕಾಲಘಟ್ಟ. ಯಾಕಂದ್ರೆ ಇಡೀ ಹೈದರಾಬಾದ್ 82,000 ಸ್ಕ್ವೇರ್ ಮೈಲ್ ಇರತಕ್ಕಂಥ ಬಹಳ ದೊಡ್ಡ ಪ್ರದೇಶ ಅದು. ಅಂತ ಒಂದು ದೊಡ್ಡ ಪ್ರದೇಶದ ಇದಕ್ಕೆ ಇವರು ದಿವಾನರಾಗಿ ಇವರಿಗೆ ಕೊಡುವಂತ ಕೆಲಸ ಏನು, ಯಾರಿಗೆ ಅಲ್ಲಿರ್ತಕ್ಕಂಥ ರಾಜರಿಗೆ ಕೊಡತಕ್ಕ, ನಿಜಾಮರಿಗೆ ಕೊಡ್ತಕ್ಕಂಥ ಒಂದು ಅಡ್ವೈಸ್ ಇತ್ತಲ್ಲ, ಭಾಳ ಇತ್ತು. ಮತ್ತು ಅವ್ರ ನಿಕಟ ಸಂಪರ್ಕ ಎಲ್ಲ ದೆಹಲಿ ಜೊತೆಗೆ ಭಾಳ ಒಳ್ಳೆ ಸಂಪರ್ಕ ಇತ್ತು. ಹಗಲೆಲ್ಲ ಅವರೆಲ್ಲ ಮೈಸೂರಿನಲ್ಲಿ ಇವ್ರನ್ನ ಭೇಟಿ ಆಗ್ತಿದ್ರು, ನೆಹರು ಅವ್ರನ್ನ ಎಲ್ಲರೂ ಭೇಟಿ, ವಲ್ಲಭಾಯಿ ಅವ್ರನ್ನ ಭೇಟಿ ಆಗ್ತಿದ್ರು. ಯಾವಾಗಲೂ ದೇಶ ಪ್ರೇಮಿ ಆಗಿರೋದ್ರಿಂದ ಇವರ ಹೆಲ್ಪ್ ತಗೊಂಡು ಇವರ ಮೂಲಕ ನಿಜಾಮನನ್ನ ಓಲೈಸುವಂತ ಕೆಲಸ ಆಯಿತು. ಮತ್ತು ಅದು ಅನಿವಾರ್ಯವೂ ಆಗಿತ್ತು. ಆ ಕಾಲದಲ್ಲಿ ಅದು ಮಾಡಿದ್ರು. ಈ ಎಲ್ಲ ಕೆಲಸಗಳನ್ನ ನಾವು ನೆನಪಿಸಿಕೊಳ್ಳಬೇಕಾಗುತ್ತದೆ. ಇಂಥ ಮಹಾನುಭಾವರು ನಾವು ಬರೆದು ಬಿಟ್ಟಿದ್ದೇವೆ. ನಾವೆಲ್ಲ ಏನಾಗ್ತದೆ, ಯಾರು ಬರ್ತಾರೆ ಅಂತ ಅವರೆಲ್ಲ ಮಾತಾಡ್ತೇವೆ. ಇಂಥ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಇವರು ಮುಸ್ಲಿಂ ಅಂದ್ರೆ ಹೌದು, ಅತ್ಯಂತ ಪ್ರೀತಿಯಿಂದ ತಮ್ಮ ಧರ್ಮವನ್ನ ಅತ್ಯಂತ ಪ್ರೀತಿಯಿಂದ ಅನುಸರಿಸಿದಂಥ ಮಹಾನ್ ವ್ಯಕ್ತಿ. ಅದರ ಜೊತೆಗಾಗಿ ಇಡೀ ಎಲ್ಲ ಧರ್ಮಗಳನ್ನ ತಮ್ಮ ತೆಕ್ಕೆಯಲ್ಲಿ ತಗೊಂಡು ಅದನ್ನು ಬೆಳೆಸುವಂತ ಒಂದು ಅಗಾಧ ಕೆಲಸ ಮಾಡೋದಿಲ್ಲ. ಇಂಥ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ ಆಗ್ತದೆ. ಇಂಥ ವಿರಾಟಗಳನ್ನು ನಾವು ನೆನೆಸ್ಕೊಳ್ಬೇಕಾಗಿದೆಯಲ್ಲ. ಇದು ಕನ್ನಡ ಸಾಹಿತ್ಯ ಪರಿಷತ್ತು ಇದು ಈ ಕೆಲಸ ಮಾಡ್ತಾ ಇದೆ. ಅಂಗಡಿಯವರಾಗಲಿ, ಕೌಸಲ್ಗಿಯವರಾಗಲಿ, ಅಲ್ಲಿದ್ದಂಥ ಮಹೇಶ್ ಜೋಶಿಯವರಾಗಲಿ, ಯಾರೇ ಆಗಲಿ ಇಂಥ ಒಂದು ಡಿಸಿಷನ್ ತಗೊಂಡು ಇದನ್ನ ಕೆಲಸ ಮಾಡೋದ್ರಿಂದ ನಮಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಇನ್ನೂ ಅವರ ವ್ಯಕ್ತಿತ್ವವನ್ನು ಕಟ್ಟಿಕೊಡಬಲ್ಲಂತ, ಅವರ ಆದರ್ಶಗಳನ್ನ ನಮ್ಮ ಆದರ್ಶಗಳನ್ನಾಗಿ ಮಾಡಿಕೊಳ್ಳುವಂಥ ಒಂದು ಕೆಲಸ ಆಗ್ತದೆ. ಅಂತ ಕೆಲಸ ಆಗಬೇಕು ಅಂತ ಹೇಳಿ ಇಂಥ ಒಂದು ಅವಕಾಶ ಸಿಕ್ಕಬೇಕಾಗಿ
ನನಗೆ ಸರ್ ಮಿರ್ಜಾ ಇಸ್ಮಾಯಿಲ್ಗೆ ಅದಕ್ಕೆ ಪದತಲದಲ್ಲಿ ನಮಸ್ಕಾರ ಮಾಡಿ ನಿಜವಾಗ್ಲೂ ಅವ್ರು ಪ್ರಾತಸ್ಮರಣೀಯರು. ನಾವು ಯಾಕೆ ವಿಶ್ವೇಶ್ವರಯ್ಯ ಪ್ರಾತಸ್ಮರಣೀಯರು ಅಂತೇಳಿ ಹಾಗೆ ನಮ್ಮ ಸರ್ ಮಿರ್ಜಾ ಇಸ್ಮಾಯಿಲ್ ಸಹಿತ ಪ್ರಾತಸ್ಮರಣೀಯರು. ಅಂಥ ವ್ಯಕ್ತಿಗಳನ್ನು ನೆನಪಬೇಕು, ಅದರ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಬೇಕು, ಅದಾಗಬೇಕು ಮತ್ತು ನಮ್ಮ ಆಶಯ ಅದಾಗಲಿ ಅಂತ ಹೇಳಿ ನನ್ನ ಮಾತು. ಶ್ರೀನಿವಾಸ್ ವಾಡಪ್ಪಿಯವರು ಮಿರ್ಜಾ ಇಸ್ಮಾಯಿಲ್ ರವರ ಮತ್ತೊಂದು ವ್ಯಕ್ತಿತ್ವದ ಹೊಳವುಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತಾ ಈಗ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿ ಉಪನ್ಯಾಸವನ್ನು ನೀಡಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಎಕ್ಕಿ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸನ್ಮಾನವನ್ನು ಮಾಡಲಾಗ್ತದೆ. ವೇದಿಕೆ ಇರ್ತಕ್ಕಂಥ ಬಂದು ಸನ್ಮಾನ ಮಾಡೋದಕ್ಕಾಗಿ ಇಬ್ಬರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ ಹಾಗೂ ವೇದಿಕೆ ಮೇಲಿನ ಗಣ್ಯರಿಗೆ ಹಾಗೂ ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ಇದರ ವತಿಯಿಂದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ 137ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಸರ್ ಬಸವರಾಜ್ ಅಕ್ಕಿ ಸರ್ ಅವರು, ಇತಿಹಾಸ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆಯ ಮಹಾವಿದ್ಯಾಲಯ ದಾಂಡೇಲಿ. ಇವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆಗಳ ಕುರಿತಾಗಿ ಬಹಳಷ್ಟು ಸವಿಸ್ತಾರವಾದಂಥ ವಿಚಾರಗಳನ್ನ ನಮಗೆ ತಿಳಿಸಿದ್ರು. ನಿಜವಾಗಿ ಇವತ್ತು ಬಹಳ ಯಾರಾದರೂ ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ರೆ ಬಹಳಷ್ಟು ವಿಷಯಗಳನ್ನ ತಪ್ಪಿಸ್ಕೊಂಡ್ರು ಅಂತ ಹೇಳಿ. ಯಾಕಂದ್ರೆ ಮಿರ್ಜಾ ಇಸ್ಮಾಯಿಲ್ ಅವರ ಜೀವನ ಚರಿತ್ರೆಯನ್ನ, ಅವರ ಬದುಕನ್ನ, ಅವರು ಮಾಡಿದಂಥ ಕೆಲಸವನ್ನ, ಅವರು ಕನ್ನಡ ನಾಡಿಗೆ ಕೊಟ್ಟಂಥ ಕೊಡುಗೆಗಳನ್ನ ನಾವು ಏನೋ ಅವ್ರ ಉಪನ್ಯಾಸದೊಳಗೆ ಕೇಳಿದ್ವಿ. ಬಹಳ ಸಂತೋಷ ಅನ್ನಿಸ್ತು. ಇವತ್ತು ನಮ್ಮ ಕನ್ನಡ ನಾಡು ಅಥವಾ ಮೈಸೂರು ಅನ್ನುವಂಥದ್ದು ಇಡೀ ದೇಶದೊಳಗೆ, ಜಗತ್ತಿನೊಳಗೆ ಒಂದು ಹೆಸರನ್ನು ಪಡೆದಂದ್ರೆ ಅದಕ್ಕೆ ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆಗಳ ಅಪಾರ. ಆ ವಿಷಯವನ್ನ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತ ಪ್ರೊಫೆಸರ್ ಬಸವರಾಜ್ ಅಕ್ಕಿ ಸರ್ ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಇನ್ನೊಂದು ಭಾಳ ಖುಷಿ ಅನ್ನಿಸ್ತು ಸರ್ಗೆ, ನಾನು ವಿದ್ಯಾರಣ್ಯ ಕಾಲೇಜಿನ ಸ್ಟೂಡೆಂಟ್ ಅಂತ ಹೇಳಿದ್ರು, ಈಗ ಗೊತ್ತಿರಲಿಲ್ಲ. ಬಹಳ ಸಂತಸದ ವಿಷಯ ಅವರು ಉಪನ್ಯಾಸಕರಾಗಿ ಆಗಮಿಸಿದ್ದು. ಅದರ ಜೊತೆಗೆ ಇವತ್ತು ಅಧ್ಯಕ್ಷತೆಯನ್ನ ಡಾಕ್ಟರ್ TM ಭಾಸ್ಕರ್ ಸರ್ ಅವರು ವಹಿಸ್ಕೊಳ್ಬೇಕಾಗಿತ್ತು. ಅವರು ಅನಿವಾರ್ಯ ಕಾರಣದಿಂದ ಇವತ್ತು ಆಗಮಿಸಿಲ್ಲ. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ CU ಬೆಳಗಿ ಸರ್ ಅವರು ಬಹಳ ಸುಂದರವಾದಂತಹ, ಬಹಳ ವಾಸ್ತವ ಸತ್ಯವನ್ನ ನಮಗೆ ತಿಳಿಸ್ಕೊಟ್ರು. ಬಹುಶಃ ಇವತ್ತು ಆಡಳಿತಗಾರರು ಹೆಂಗಿರಬೇಕು, ಒಬ್ಬ ಆಡಳಿತಗಾರ ಒಳ್ಳೆ ಹೆಸರನ್ನ ಪಡಿಬೇಕಾದ್ರೆ ಒಬ್ಬ ಆದರ್ಶ ಆಡಳಿತಗಾರ ಹೆಂಗಿರ್ಬೇಕಂತ ಸರ್ ಹೇಳಿದ ಮಾತು ಕೇಳಿದ್ರೆ ನಾನು ನನ್ನನ್ನ ಆತ್ಮಾವಲೋಕನೆ ಮಾಡ್ಕೊಳಕತ್ತಿದ್ದೆ. ಪ್ರಾಚಾರ್ಯರಾಗಿ ನಾನು ಹಿಂಗದೀನೋ ಇಲ್ಲ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಅಂದ್ರೆ ಒಂದು ಮುಖ್ಯಸ್ಥರಾಗಿ ಒಂದು ಸಂಸ್ಥೆಯನ್ನು ನಡೆಸಬೇಕಾದ್ರೆ ಆಡಳಿತಗಾರನಲ್ಲಿ ಬರೀ ಭಾಳ ಸ್ಟ್ರಿಕ್ಟ್ ಇದ್ರ ಅಂತ ಅವ್ರೇನು ಹೇಳಿದ್ರು, ಆ ಬರೀ ಸ್ಟ್ರಿಕ್ಟ್ನೆಸ್ ಉಪಯೋಗ ಆಗೋದಿಲ್ಲ. ಭಾಳ ಪ್ರೀತಿ, ವಿಶ್ವಾಸ,
ಜನರನ್ನ ಹಚ್ಕೊಳ್ಳೋ ರೀತಿಯಿಂದ ಮಾತ್ರ ಸಂಸ್ಥೆಯನ್ನ ಸರಾಗವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಆ ವಿಚಾರವನ್ನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಬದುಕಿನ ಜೊತೆಗೆ ಆಡಳಿತದ ಬಗ್ಗೆ ತಿಳಿಸಿಕೊಟ್ಟಂತ ಹಿರಿಯರಾದ ಶ್ರೀ CU ಬೆಳ್ಳಕ್ಕೆ ಸರ್ ಅವರಿಗೂ ಕೂಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತ ಸಾಹಿತಿಗಳು ಹಿರಿಯರು ಆದ ಶ್ರೀ ಶ್ರೀನಿವಾಸ್ ವಾಡಪ್ಪಿ ಸರ್ ತಮ್ಮ ಅಧ್ಯಕ್ಷೀಯ ವಿಷಯದಲ್ಲಿ ಮಾತಿನಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಬದುಕಿನ ಬಗ್ಗೆ ಸವಿಸ್ತಾರವಾದಂಥ ಒಂದು ವಿಚಾರವನ್ನ, ಅವರ ಜೀವನ ಕುರಿತು, ಅವರ ಕಾರ್ಯಗಳ ಕುರಿತು, ಅವರ ಮಾನವೀಯ ಗುಣಗಳ ಕುರಿತು ಅನೇಕ ವಿಚಾರಗಳನ್ನು ನಮಗೆಲ್ಲ ತಿಳಿಸ್ಕೊಟ್ರು. ಅವ್ರಿಗೂ ಕೂಡ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಅದರ ಜೊತೆಗೆ ಬಹಳ ಕ್ರಿಯಾಶೀಲರಾದಂಥ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಲಿಂಗರಾಜ್ ಅಂಗಡಿ ಸರ್ ಅವರು ಕೂಡ ತಮ್ಮೆಲ್ಲರನ್ನ ಸ್ವಾಗತಿಸುವುದರ ಜೊತೆಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕೆಲವು ಬದುಕಿನ ಘಟನೆಗಳನ್ನ ನಮಗೆಲ್ಲ ತಿಳಿಸ್ಕೊಡುವುದರ ಜೊತೆಗೆ ಎಲ್ಲರನ್ನೂ ಕೂಡ ಇಲ್ಲಿ ಒಟ್ಟುಗೂಡಿಸಿ ಒಂದು ಒಳ್ಳೆ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದಂಥ ಲಿಂಗರಾಜ್ ಅಂಗಡಿ ಸರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಹಿರಿಯರಾದಂಥ ಕೌಸಲ್ಗಿ ಸರ್ ಕೂಡ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಅವರು ಲಿಂಗರಾಜ್ ಅಂಗಡಿ ಸರ್ ಹೇಳಿದಾಗ ಎಲ್ಲ ವಿಷಯಗಳು ಗೊತ್ತಾವ, ಎಲ್ಲ ಆಡ್ಮುಟ್ಟದ ಗಿಡ ಇಲ್ಲ ಕೌಸಲ್ಗಿ ಸರ್ ತಿಳಿಲ್ಲ ವಿಷಯ ಇಲ್ಲ ಅನ್ನೋ ರೀತಿ ಒಳಗ ಎಲ್ಲ ಯಾವ ಕಾರ್ಯಕ್ರಮ ಇದ್ರೂ ಕೂಡ ಅವರ ವಿಚಾರದ ಬಗ್ಗೆ ಒಳ್ಳೆಯ ವಿಷಯಗಳನ್ನ ನಮಗೆಲ್ಲ ತಿಳಿಸ್ಕೊಡ್ತಾರೆ. ಹಿರಿಯರು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು ಆದಂಥ ಕಾರ್ಯದರ್ಶಿಗಳು ಆದಂಥ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಧಾರವಾಡ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಗೂ ಎಲ್ಲ ಸಾಹಿತ್ಯಾಸಕ್ತರು ಅನೇಕ ಹಿರಿಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವೇದಿಕೆಯ ಮೇಲಿನ ಗಣ್ಯರಿಗೆ ಮತ್ತು ವೇದಿಕೆಯ ಮುಂದಿರುವ ಗಣ್ಯರಿಗೆ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಅಂಗಡಿ ಸರ್ ಪರವಾಗಿ ತಮಗೆಲ್ಲ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಮಾಧ್ಯಮದವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ಸಾಹಿತ್ಯ ಪರಿಷತ್ತಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಲಿಂಗರಾಜ್ ಅಂಗಡಿ ಆ ಥರ ಇದೆ. ನಾನು ಅವ್ರು ಹೇಳಿದ್ರು ನಾನೊಂದು ಬಾರುಣಿ ಬಿತ್ತಿಂದ ಅಂತೇಳಿ ಪ್ರಜಾವಾಣಿಯವರೊಂದು 9 ತಿಂಗಳೊಂದು ಕಾಲಂ ಬರೋದು. ಅವಾಗ ನೀನು ಹಂಗೆ ಹೋಗ್ಬೇಕಲ್ಲ, ಇದು ಆಮೇಲೆ ಸಾಹಿತ್ಯ ಪರಿಷತ್ತು ಇದು ನಾವೆಲ್ಲ ಜೊತೆಗೆ ಬೆಳೆದಿದ್ದು ಆಕಾಶವಾಣಿಯದು. ನನಗೆ ಒಂದು ಯಾಕೆ ಇದ್ರಲ್ಲಿ ಕರ್ಬಾರ್ದು ಈ ಸೈಡ್ ಎಸ್ ನಾನು ತೊಗೊಂಡ್ಬಂದ್ರು. ಅವ್ರು ತೊಗೊಂಡ್ಬಂದು ನೋಡಿ ಆದರೆ ಅದಕ್ಕೆ ಬಿಡುಗಡೆ ಅಂತ ತೊಗೊಂಡೋಗಿ ನಾನು ಪಾಟಿ ಊಟ ಕೊಟ್ಟು ತೋರಿಸಿದೆ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.